ಮಹೇಶ್ ಅವರು ನಾಯಕ ನಟರಾಗಿ ನಿಮ್ಮನ್ನ ರಂಜಿಸೋದಕ್ಕೆ ರಾಮರಸ ಚಿತ್ರದ ಮೂಲಕ ಬರೋದಕ್ಕೆ ಸಜ್ಜಾಗಿದ್ದಾರೆ. ವೆಲ್, ಇವತ್ತು ಸ್ಪೆಷಲ್ ಏನಪ್ಪಾ ಅಂದ್ರೆ ಕಾರ್ತಿಕ್ ಮಹೇಶ್ ಅವರ ಹುಟ್ಟುಹಬ್ಬ, ಹಿಸ್ ಅ ಬರ್ತ್ಡೇ ಬಾಯ್. ಸೊ ಇವತ್ತು ಸ್ವಲ್ಪ ಅವರ ಡೇನ ಮತ್ತಷ್ಟು ಸ್ಪೆಷಲ್ ಮಾಡಬೇಕು ಅಂತ ಇವತ್ತು ನಮ್ಮ ಸಿನಿಮಾ ತಂಡದವರು ಅವರ ಬರ್ತ್ಡೇ ಸ್ಪೆಷಲ್ ಆಗಿ ಕ್ಯಾರೆಕ್ಟರ್ ಪಂಚ್ ಟೀಸರ್ ಲಾಂಚ್ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ. ವೆಲ್, ಕ್ಯಾರೆಕ್ಟರ್ ಪಂಚ್ ಟೀಸರ್ ಲಾಂಚ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಹಾಗೂ ಚಿತ್ರರಂಗದಿಂದ ಮತ್ತು ಕಿರುತೆರೆಯಿಂದ ಆಗಮಿಸಿರುವಂತ ಎಲ್ಲ ತಾರೆಯರಿಗೆ, ಮುಖ್ಯವಾಗಿ ನಮ್ಮ ಪತ್ರಿಕಾ ಮತ್ತು ಮಾಧ್ಯಮ ಮಿತ್ರರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ಸೊ ವೆಲ್, ತುಂಬಾ ಖುಷಿ ಆಗ್ತದೆ. ಇನ್ಫ್ಯಾಕ್ಟ್ ಒಂದು ಮಿನಿ ಬಿಗ್ ಬಾಸ್ ಹೌಸ್ ಅಲ್ಲಿ ಇರೋ ತರ ಫೀಲ್ ಆಗ್ತಾ ಇದೆ ನಮ್ಗೆ. ಗುಡ್ ಟು ಸಿ ಯು ಆಲ್ ಯೋರ್. ವೆಲ್, ಹಾಗೆ ನಿಮಗೆ ಗೊತ್ತಿರುವಂತೆ ನಮ್ಮ ಜಿ ಸಿನಿಮಾಸ್ ಅಂಡ್ ಗುರು ದೇಶಪಾಂಡೆ ಸರ್ ಅವರ ಪ್ರೊಡಕ್ಷನ್ ಹೌಸ್ ಇಂದ ಫಾರ್ ದ ವೆರಿ ಫಸ್ಟ್ ಟೈಮ್ ಒಂದು ಪ್ರೊಡಕ್ಷನ್ ಹೌಸ್ ಇಂದ 15 ಜನ ಕಲಾವಿದರಿಗೆ ಒಂದೇ ಸಿನಿಮಾದಲ್ಲಿ ಹೊಸ ಮುಖಗಳಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದ್ದಾರೆ. ಅದು ನಮ್ಮ ರಾಮರಸ ಚಿತ್ರದ ಮೂಲಕ. ಸೊ ವೆಲ್, ನಮ್ಮ ರಾಮರಸ ಚಿತ್ರದ ಟೈಟಲ್ ಅನ್ನ ಜೊತೆಗೆ 15 ಜನ ಹೊಸ ಪ್ರತಿಭೆಗಳನ್ನ ಲಾಂಚ್ ಮಾಡಿದವರು ನಮ್ಮ ನೆಚ್ಚಿನ ಧ್ರುವ ಸರ್ಜಾ ಸರ್ ಅವರು. ವೆಲ್, ಅವರು ಒಂದು ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಲಾಂಚ್ ಮಾಡಿದ್ರು, ಜೊತೆಗೆ ನಮ್ಮ ಸಿನಿಮಾದ ಟೈಟಲ್ ಅನ್ನ ಕೂಡ ಲಾಂಚ್ ಮಾಡಿದ್ರು. ಆ ಒಂದು AV ಇದೆ, ಮೊದಲಿಗೆ AV ನೋಡೋಣ. AV ಪ್ಲೀಸ್. ತಾರಿಯರು, ಸೂಪರ್ ಸ್ಟಾರ್ಸ್ ನಮ್ಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಶುಭಾಶಯಗಳನ್ನ ಕೂಡ ತಿಳಿಸ್ತಾ ಇದ್ದಾರೆ. ಅದರಲ್ಲಿ ನಮ್ಮ ನೆಚ್ಚಿನ ಕಿಚ್ಚ ಸರ್ ಕೂಡ ಸೊ ಬಿಗ್ ಬಾಸ್ ವಿನ್ನರ್ ಆಗಿದ್ರು ಕಾರ್ತಿಕ್ ಮಹೇಶ್ ಅವರು, ಅಲ್ಲಿ ಸೂಪರ್ ಡೂಪರ್ ಆಗಿ ಸಪೋರ್ಟ್ ಮಾಡಿ ಸೊ ಅವರನ್ನ ಬಿಗ್ ಸ್ಕ್ರೀನ್ ಅಲ್ಲೂ ಕೂಡ ಸಪೋರ್ಟ್ ಮಾಡೋದಕ್ಕೆ ಒಂದು ಇವೆಂಟ್ಗೆ ಕಿಚ್ಚ ಸುದೀಪ್ ಸರ್ ಅವರು ಕೂಡ ಬಂದಿದ್ರು. ಅವ್ರನ್ನ ಕೂಡ ಈ ವೇದಿಕೆ ಮೇಲೆ ನಾವು ನೆನಪು ಮಾಡ್ಕೊಳ್ತಾ ಇದೀವಿ. ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ತರ ಇರುವಂತ ನಮ್ಮ ಬಿಗ್ ಬಾಸ್ ನ ಎಲ್ಲಾ ಸ್ಪರ್ಧಿಗಳು ಇಲ್ಲಿದ್ದಾರೆ. ಖುಷಿ ಆಗುತ್ತೆ, ಯಾಕಂದ್ರೆ ಕಾರ್ತಿಕ್ ಅವರನ್ನ ಸಪೋರ್ಟ್ ಮಾಡೋದಕ್ಕೆ ಅವರ ಇವೆಂಟ್ ಕರೆದಿದ ತಕ್ಷಣ ಅವರೆಲ್ಲರೂ ಕೂಡ ಬಿಡುವು ಮಾಡ್ಕೊಂಡು ಅಟ್ ಎ ಟೈಮ್ ಬಂದಿರೋದು ಖುಷಿ ಆಗುತ್ತೆ. ಇವರೇ ನಮ್ಮ ಮುಖ್ಯ ಅತಿಥಿಗಳು. ಇವರು ಇವತ್ತು ಕಾರ್ತಿಕ್ ಮಹೇಶ್ ಅವರ ಬರ್ತ್ಡೇ ಸ್ಪೆಷಲ್ ಕ್ಯಾರೆಕ್ಟರ್ ಪಂಚ್ ರಿವೀಲ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಸೊ ಎಲ್ಲರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ ಈಗ. ಸೊ ವಿ ಹ್ಯಾವ್ Birthday special character punch teaser launch. ಹಾಕಿದ್ದೀವಿ ಆಕ್ಲೈನಲ್ಲಿ. ಅದು ಆಲ್ಮೋಸ್ಟ್ ಒಂದು 25 ಡೇಸ್ ಆ ಸೆಟ್ ಅಲ್ಲಿ ಶೂಟ್ ಇದೆ. ಸೊ ಇದು ಫಸ್ಟ್ ಅನ್ಕೊಂಡ ಬಜೆಟ್ಗಿಂತ ಮೀರಿ ಹೋಗ್ತಾ ಇದೆ. ಬಟ್ ಅದು ಗುರುದೇಶ್ ಪಾಂಡೆ ಅವ್ರು ಹೆಂಗೆ ನಿಭಾಯಿಸ್ತಾರೆ ಗೊತ್ತಿಲ್ಲ. ಆಲ್ಮೋಸ್ಟ್ ನೀವು ಟ್ರೈಲರ್ ನೋಡಿದ್ದೀರಾ, ಅದರಲ್ಲೇ ಕಾಣುತ್ತೆ. ಇನ್ನೂ ನೆಕ್ಸ್ಟ್ ಒಂದು ಟ್ರೈಲರ್ ಅಲ್ಲಿ ನಿಮ್ಗೆ ಟೋಟಲ್ ಸಿನಿಮಾ ಒಂದು ಗ್ಲಿಮ್ಸ್ ಗೊತ್ತಾಗುತ್ತೆ ಅಂತ. ಥ್ಯಾಂಕ್ ಯು KK ಸರ್, ಥ್ಯಾಂಕ್ ಯು ಸೋ ಮಚ್. ಫಸ್ಟ್ಲಿ ಹ್ಯಾಪಿ ಬರ್ಡೇ ಕಾರ್ತಿಕ್. ಟೀಸರ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ವೆರಿ ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಅನಿಸ್ತಾ ಇದ್ದೀರಾ. ಐ ವಿಶ್ ಯು ದ ಬೆಸ್ಟ್. ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನಾವು ಏನು ಶೂಟ್ ಮಾಡ್ತಾ ಇದ್ವಿ, ಔಟ್ಪುಟ್ ಏನು ಬಂದಿದೆ ನನಗೆ ಸಖತ್ ಖುಷಿ ಕೊಡ್ತಾ ಇದೆ. ಆಲ್ ದ ಬೆಸ್ಟ್ ಗುರು ಸರ್, ಗಿರಿರಾಜ್ ಸರ್ ಆ್ಯಂಡ್ ಆಲ್ಸೋ ದ ಟೀಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಗಂತೂ ಫಸ್ಟ್ ಟೈಮ್ ಸುನಿಲ್ ಅವ್ರ ಮಾತು ಆನ್ ಸ್ಟೇಜ್ ಕೇಳಿ ಬಹಳ ಖುಷಿ ಆಗ್ತಾ ಇದೆ. ಆಲ್ ರೈಟ್. ಸೊ ಹಾಗೆ ಇವತ್ತು ಬಿಗ್ ಬಾಸ್ ಮನೆಯಿಂದ ನಮ್ ಜೊತೆಗೆ ಗೆಸ್ಟ್ ಆಗಿದ್ದಾರೆ ಡ್ರೋನ್ ಪ್ರತಾಪ್ ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆಲ್ರೈಟ್. ಹಾಗೆ ನಮ್ಗೆ ಶುಭಾಶಯಗಳನ್ನ ತಿಳಿಸೋದಕ್ಕೆ ವಿಶೇಷವಾಗಿ ಇಂಡಸ್ಟ್ರಿಯಿಂದ ಹಾಗೂ ಗುರು ಸರ್ ಅವರ ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ಗುರು ಸರ್ ಅವರ ಗೆಸ್ಟ್ ನ ಈಗ ವೇದಿಕೆಗೆ ನಾವು ಬರ್ಮಾಡ್ಕೊಳ್ತಾ ಇದ್ದೀವಿ. ಸೊ ಗಿರೀಶ್ ಅವರು ವೇದಿಕೆಗೆ ಬರಬೇಕು, ಅನಂತ್ ಕುಲಕರ್ಣಿ ಸರ್ ಅವರು ವೇದಿಕೆಗೆ ಬರಬೇಕು, ರಾಜು ಸರ್, ಕಲ್ಯಾಣಿ ಅವರು, ಹಾಗೆ ಎಲ್ಲ ತರುಣ ತರುಣಿಯರೇ, ನಾಯಕ ನಾಯಕಿಯರೇ, ನನ್ನ ನೆಚ್ಚಿನ ಸರಳ ಜೀವಿ, ಸರಳ ಸ್ನೇಹ ಜೀವಿ, ಜಿ ಸಿನಿಮಾದ ಕಾರ್ಯಾಧ್ಯಕ್ಷರಾದಂಥ ನನ್ನ ಗುರು ದೇಶಪಾಂಡೆ ಅವರೇ, ಇಲ್ಲಿ ಬಂದಿರತಕ್ಕಂಥ ಪತ್ರಕರ್ತರೇ, ಎಲ್ಲ ನೆಚ್ಚಿನ ಸ್ನೇಹಿತರೆ, ನನಗನ್ಸುತ್ತೆ ತುಂಬ ಸಿನಿಮಾಗಳನ್ನ ನೋಡಿದ್ದೀನಿ ನಾನು. ನಮ್ಮ ಕಾರ್ತಿಕ್ ಮಹೇಶ್ ಅವರ ಒಂದು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಈ ಒಂದು ಟೀಸರ್ ತುಂಬ ಅಟ್ರಾಕ್ಟಿವ್ ಹಾಗೂ ಕ್ರಿಯೇಟಿವಿಟಿ, ತುಂಬ ಹೊಸದಾಗಿ ಏನೋ ಈ ಟೀಸರ್ ನೋಡಿದ ತಕ್ಷಣ
ಒಂದು ಹೊಸ ಉತ್ಸಾಹ ಹುಡ್ದಂಗೆ ಆಗುತ್ತೆ ಸಿನಿಮಾ ರಂಗದಲ್ಲಿ. ಹಾಗಾಗಿ ಜಾಸ್ತಿ ಮಾತಾಡುವಂಥ ವೇದಿಕೆ ಅಲ್ಲ ಇದು, ಬೇರೆ ವೇದಿಕೆಯಲ್ಲಿ ಜಾಸ್ತಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಮಾತಾಡೋಣ. ಕಾರ್ತಿಕ್ ಮಹೇಶ್ ಅವ್ರಿಗೆ ಒಳ್ಳೆಯದಾಗಲಿ. ಬಿಗ್ ಬಾಸ್ ಕಂಟೆಸ್ಟಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಕಿಚ್ಚ ಸುದೀಪ್ ಅವರ ಆಶೀರ್ವಾದದಿಂದ ಈ ಸಿನಿಮಾ ಅದ್ಧೂರಿಯಾಗಿ ಕರ್ನಾಟಕದಾದ್ಯಂತ 100 ದಿನಗಳ ಹತ್ತಿರ ಕಾಣಲಿ ಅಂತೇಳಿ ಹಾರೈಸ್ತೇನೆ. ಜೈ ಕರ್ನಾಟಕ, ಜೈ ಕನ್ನಡ. ಎಲ್ರಿಗೂ ನಮಸ್ಕಾರ. ಟೀಸರ್ ನೋಡಿದ ತಕ್ಷಣ ಅನಿಸ್ತು ಇದು ಒಂದು ಕನ್ನಡ ಪಿಕ್ಚರ್ ನೋಡ್ತಾ ಇತ್ತು, ಹಾಲಿವುಡ್ ಪಿಕ್ಚರ್ ನೋಡ್ತಾ ಇದೀವಿ ಅಂತ. ಅಷ್ಟು ತುಂಬಾ ರಿಚ್ ಆಗಿ ಕಲರ್ಫುಲ್ ಆಗಿ ಬಂದಿದೆ. ಹೇಗೆ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ಅಲ್ಲಿ ಸಕ್ಸಸ್ ಸಿಕ್ತು, ಹಾಗೆ ಈ ಸಿನಿಮಾದಲ್ಲಿ ಸಕ್ಸಸ್ ಸಿಗ್ಲಿ ಅಂತ ನಾವು ಹಾರೈಸ್ತೀವಿ. ಆಮೇಲೆ ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ನನಗೆ ಈಗ ಬಹಳ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಅಲ್ಲ, ಇವರಲ್ಲ, ಇವರಿದ್ದಾರೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದವ್ರಿಗೆ ಹಾಗೆ ಅತಿಥಿಗಳಿಗೆ ನಮಸ್ಕಾರ ಹೇಳ್ತಾ, ಕಾರ್ತಿಕ್ ಸರ್ ಹ್ಯಾಪಿ ಬರ್ತ್ಡೇ. ಲಾಂಗ್ ವೇ ಟು ಗೋ. ಈಗ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜರ್ನಿ ಇವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಅವಾಗಲೇ ಪ್ರೊಡ್ಯೂಸರ್ ಹೇಳ್ಬಿಟ್ಟಿದ್ದಾರೆ ಜಾಸ್ತಿ ಮಾತಾಡೋಣ ಅಂತ ಹೇಳಿ, ಬಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ, ಬಟ್ 2 ಲೈನಲ್ಲಿ ಮುಗಿಸ್ತೀನಿ. ಹಿಂದಿನ ಕಾಲದಲ್ಲಿ ಯೂಶಲಿ ಸಿನಿಮಾಗಳು ಸೆಟ್ ಅಲ್ಲಿ ನಡೀತಾ ಇತ್ತು. ತದನಂತರ ನಾವು ರೋಡಲ್ಲಿ ಶೂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ವಿ. ಈಗ ಮತ್ತೆ ಆ ಪರಂಪರೆ ಸ್ಟಾರ್ಟ್ ಆಗಿದೆ. ಇತ್ತೀಚಿನ ಸಿನಿಮಾಗಳು ಸೆಟ್ ಅಲ್ಲಿ ಮಾಡ್ತಿದ್ದಾರೆ. ಇದು ಕೂಡ ಆಲ್ಮೋಸ್ಟ್ 50% ಸಿನಿಮಾ ಸೆಟ್ ಅಲ್ಲಿ ಶೂಟ್ ಮಾಡ್ತಿರುವಂತದ್ದು. ನಾವು ನೋಡ್ತಿರುವಂತಹ ಎಷ್ಟೋ ವಿಜುವಲ್ಸ್ ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಒಂದು 800ರಿಂದ 1000 ವರ್ಷಗಳ ಹಿಂದಿನ ಸೆಟ್ಟಿನ ಪ್ರಿಪೇರ್ ಮಾಡ್ತಿದ್ದಾರೆ ಸರ್. ಚೆನ್ನಾಗಿ, ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತ ನಾನು ನಿಮ್ಮ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನೀವು ಒಂದು ಸಪೋರ್ಟಿವ್ ಆಗಿ ಹೀರೋ ಆಗಿ ನಿಂತಿರೋದಕ್ಕೆ ಕಾರ್ತಿಕ್ ಮಹೇಶ್ ಬ್ರೋಗೆ ಥ್ಯಾಂಕ್ ಯು, ಮತ್ತೆ ಹ್ಯಾಪಿ ಬರ್ಡೇ. ಇಲ್ಲೆಲ್ಲ ಗೆಸ್ಟ್ಗಳು ಬಂದಿದ್ದೀರಾ, ಎಲ್ಲರಿಗೂ ಥ್ಯಾಂಕ್ ಯು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಇದು ನನ್ನ ಮೊದಲನೇ ಸಿನಿಮಾ. ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಿರೋದಕ್ಕೆ ಗಿರಿ ಸರ್ ಮತ್ತೆ ಗುರು ಸರ್ಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಇನ್ನೂ ತುಂಬಾ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಮತ್ತೆ ಇವಾಗ ನಮ್ಮ ಶೆಡ್ಯೂಲ್ ಸ್ಟಾರ್ಟ್ ಆಗಿದೆ. ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಮತ್ತೆ ಶೂಟಿಂಗ್ ಅಲ್ಲಿ ಆದಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಎಲ್ಲರೂ ಎಫರ್ಟ್ಸ್ ಹಾಕಿ ಚೆನ್ನಾಗಿ ಮಾಡ್ತಾ ಇದೀವಿ. ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ನಂಬಿಕೆ ಇದೆ. ಥ್ಯಾಂಕ್ ಯು, ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕಿರಣ್ ಅಂತ. ಫಾರ್ ದ ಹ್ಯಾಪಿ ಬರ್ಡೇ ಕಾರ್ತಿಕ್ ಸರ್. ಈಗ ಬಿಗ್ ಬಾಸ್ ಮನೆಯಿಂದ ಬಂದರೆ ಮುಂಚೆ ಒಂದು ಫ್ಯಾನ್ ಆಗಿ ನೋಡ್ತಾ ಇದ್ದೆ, ಈಗ ಎಲ್ಲರೂ ನೋಡೋ ಅವಕಾಶ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ರಾಮರಸ ಚಿತ್ರ ಚೆನ್ನಾಗಿ ಮೂಡ್ ಬರ್ತಾ ಇದೆ. ಮೊದಲನೇ ಸಾರಿ ನಾವೆಲ್ಲರೂ ಸೇರಿ ಒಂದು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಕನ್ನಡ ಚಲನಚಿತ್ರರಂಗಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿರಾಜ್, ನಮ್ಮೂರು ಕಲಬುರ್ಗಿ. ಮೊದಲಿಗೆ ನಾನಿಲ್ಲಿ ನಿಂತ್ಕೊಳ್ಳಿಕ್ಕೆ ಕಾರಣವಾದ ನಮ್ಮ ತಂದೆ ತಾಯಿ, ಗುರು ಹಿರಿಯರಿಗೆ ಮತ್ತು ಗುರು ಸರ್ ಗಿರಿ ಸರಿಗೆ, ನಾನು ಕಲ್ತಿರೋ ಅಕಾಡೆಮಿಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದಿದ್ದೀರಾ, ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕಾರ್ತಿಕ್ ಅಣ್ಣ ವಿಶ್ ಹ್ಯಾಪಿ ಬರ್ತಡೇ ಒನ್ಸ್ ಅಗೇನ್. ನಿಮ್ಗೆಲ್ರಿಗೂ ತುಂಬ ಧನ್ಯವಾದ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್, ನಮ್ಮೂರು ಹಳೇಬೀಡು. ಎಲ್ಲರೂ ಕನಸು ಕಾಣ್ತಾರೆ. ಕನಸನ್ನ ನನಸು ಮಾಡಿರೋದು ನಮ್ಮ ಗುರು ಸರ್ ಹಾಗೂ ಗಿರಿ ಸರ್. ಒಂದೊಂದು ಪಾತ್ರನೂ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಕಟ್ಕೊಟ್ಟಿದ್ದಾರೆ. ಅವ್ರಿಗೂ ನನ್ನ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಬಿಗ್ ಬಾಸ್ ಟೀಮ್ ಇಲ್ಲೇ ಇದೆ, ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಒಬ್ಬ ಫ್ಯಾನ್ ಆಗಿ ಟಿವಿ ನೋಡ್ತಾ ಇದ್ದೆ, ಇವಾಗ ಕಣ್ಮುಂದೆ ಎಲ್ಲರನ್ನೂ ನೋಡ್ತಾ ಇದ್ದೀನಿ. ನಮ್ ಸಿರಿ ಮೇಡಮ್ ಇದ್ದಾರೆ, ರಂಗೋಲಿ ಧಾರಾವಾಹಿ ನೋಡಿದ್ದೆ ಚಿಕ್ಕ ವಯಸ್ಸಲ್ಲಿ, ಇವಾಗ ಕಣ್ಮುಂದೆ ನೋಡ್ತಾ ಇದ್ದೀನಿ. ನಮ್ಮ ಕಾರ್ತಿಕ್ ಸರ್ ಇದ್ದಾರೆ, ಹ್ಯಾಪಿ ಬರ್ಡೇ ಕಾರ್ತಿಕ್ ಸರ್. ಅಂಡ್ ಸೆಟ್ ಅಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಗಿರಿ ಸರ್ ಮಾನಿಟರ್ ಹತ್ರ ಇಟ್ಕೊಂಡು ಹೇಳ್ತಾ ಇದ್ರು, ಇವರು ಪಕ್ಕದಲ್ಲೇ ಇರೋರು, ಹಿಂಗ್ ಮಾಡ್ರೋ. ಯಾಕೆಂದ್ರೆ ಆ ಪಾತ್ರ ತುಂಬಾ ಒಂದೊಂದು ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ಅದು ಗೊತ್ತಾಗ್ತಾ ಇರ್ಲಿ ಅಂದ್ರೆ ಇವರು ಈ ತರ ಮಾಡ್ಬೇಕು, ಆ ತರ ಮಾಡ್ಬೇಕು ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಕ್ಸಸ್ ಆಗಿದೆ. ಆಲ್ ದ ಬೆಸ್ಟ್ ಗುರು ಸರ್ ಆ್ಯಂಡ್ ಕಾರ್ತಿಕ್. ಹ್ಯಾಪಿ ಬರ್ಡೇ. ಪಾರ್ಟಿ ಕೊಡೋಲ್ಲ ಅಂತ ಆಗಲೇ ಹೇಳಿದ್ಯಾ, ಸೊ ನಾವು ತಗೋತೇವೆ, ದಟ್ಸ್ ಫಾರ್ ಶೋರ್. ಆ್ಯಂಡ್ ನಾನು ಪ್ರೊಡ್ಯೂಸರ್ ಆಗೋದಕ್ಕೆ ಕಾರಣ ಕಾರ್ತಿಕ್.
ಆ್ಯಂಡ್ ನಂದು ಫಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿರೋದೇ ಕಾರ್ತಿಕಿಂದ. ಸೊ ಸ್ವಲ್ಪ ಸ್ಲೋ ಇದೆ, ಬಟ್ ಫಿನಿಶ್ ಮಾಡ್ತೀವಿ ಈಗಲೇ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ವೆರಿ ಹ್ಯಾಪಿ ಬೈ. ಓಕೆ, ಸೊ ಇವಾಗ ನೀವೇ ಡಿಸೈಡ್ ಮಾಡಿ ಯಾರು ಫಸ್ಟ್ ಮಾತಾಡ್ತೀರಾ ಅಂತ. ಸೊ ಟು ಯು ಗೈಸ್. ಅನಿಶಾಯಿಂದ ಶುರು ಮಾಡೋಣ. ಮೊದಲನೇದಾಗಿ ಇವತ್ತು ಇಲ್ಲಿ ಬಂದಿರುವಂತಹ ಎಲ್ಲ ನಮ್ಮ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ, ಸ್ವಾಗತ ಅನುಷ್ ಅವ್ರು ಕೋರಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ಸ್ ಫಾರ್ ಕಮಿಂಗ್ ಅಂತ ಹೇಳ್ತಾ ಐ ಸ್ಟಾರ್ಟ್. ಮೊದಲನೇದಾಗಿ ಅಗೇನ್ ವಿಶಿಂಗ್ ಕಾರ್ತಿಕ್ ಅ ವೆರಿ ಹ್ಯಾಪಿ ಬರ್ತ್ಡೇ. ಒಳ್ಳೇದಾಗ್ಲಿ, ಖುಷಿಯಾಗಿರೋ, ಆರಾಮಾಗಿರೋ. ಆ್ಯಂಡ್ ಐ ವುಡ್ ಲವ್ ಟು ಕಾಲ್ ಅನದರ್ ಮುಖ್ಯ ಅತಿಥಿ ಆನ್ ದ ಸ್ಟೇಜ್. ಕಾಣದ ಕೈ ಒಂದು ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರುತ್ತೆ. ಪಾಪ ಅವ್ರಿಗೊಂದು ಸಣ್ಣ ಪಾತ್ರ ಕೂಡ ಕೊಡ್ಲಿಲ್ಲ ನಮ್ಮ ಗುರು ಸರು. ಸೊ ಮೇಡಮ್ ಪ್ರೀತಿಕಾ ದೇಶಪಾಂಡೆ ಅವ್ರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ನಮ್ಮ ಜೊತೆ ನೀವು ಬಂದ್ರೇನೆ ನಮ್ಗೆಲ್ರಿಗೂ ಖುಷಿ. ಪ್ಲೀಸ್ ಕಮ್. ಅದಾದ್ಮೇಲೆ ನಾನು ಮಾತು ಶುರು ಮಾಡೋದು. ಪ್ಲೀಸ್ ಕಮ್. ಮುಂಚೆ ನಮ್ಮ ಗುರು ಸರ್ ಅವರ ಟೀಮ್ ನಲ್ಲಿ ವರ್ಕ್ ಮಾಡಿರೋದ್ರಿಂದ ಎಲ್ಲರೂ ಸ್ವಲ್ಪ ಒಳ್ಳೆ ಪರಿಚಯ ಅಂತ ಹೇಳ್ಬಹುದು. ಸೊ ದ ಬ್ಯೂಟಿಫುಲ್ ಗಾರ್ಜಿಯಸ್ ಲೇಡಿ ಆನ್ ಸ್ಟೇಜ್ ಕೇಳ್ಕೊಂಡಿದ್ರು ಅಂತ ಕಾಣಿಸಿದ್ರೆ ಹಿ ಡಿಸಪಾಯಿಂಟೆಡ್. ನಾನು ಐ ವಾಸ್ ಎಕ್ಸ್ಪೆಕ್ಟಿಂಗ್ ಎಲ್ಲೋ ಒಂದು ಕೋವಿನೋ ಇನ್ನೊಂದೇನೋ ಒಂದು ತಗೊಂಡು ನೀವು ಬಂದು ಫೈಟ್ ಮಾಡ್ತೀರಾ ಅಂತ ಐ ವಾಸ್ ಎಕ್ಸ್ಪೆಕ್ಟಿಂಗ್. ಯಾ ಸರ್, ಗುರು ಸರ್ ಯೋಚನೆ ಮಾಡಿ. ಯಪ್ಪ, ಎಂತ ಸುಳ್ಳು ಹೇಳ್ತಾ ಇದಾರೆ ಅಂತ ನನ್ ಕಣ್ಮುಂದೆ ಕಾಣಿಸ್ತಾ ಇದೆ. ಎನಿವೆ, ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ರಾಮರಸ ಗುರು ಸರ್ ಅವರ ತಂಡ ಹೊಸಬಗೆ ಅವರು ಕೊಡುವಂತಹ ಅವಕಾಶ ಅಂತ ಹೇಳ್ಬಹುದು. ಅದು ಒಬ್ರಿಗೋ ಇಬ್ರಿಗೋ ನಡೀತಿತ್ತು, ಬಟ್ ಬರೋಬ್ಬರ್ 15 ಜನಕ್ಕೆ ಒಟ್ಟಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಗುರು ಸರ್. ಇದೇ ರೀತಿಯಾಗಿ ನಿಮ್ಮ ಟೀಮ್ ಇಂದ ಹೊಸಬ್ರ ಒಂದು ಅಬ್ಬರ ನಡೀತಾ ಇರಲಿ ಅಂತ ಐ ವಿಶ್. ಅಂಡ್ ಇದರಲ್ಲಿ ಸ್ಪೆಷಲ್ ಆಗಿ ಅನಿಲ್ ಅವರು ಕೂಡ ಈ ಸತಿ ಈಸ್ ಟೇಕಿಂಗ್ ಪಾರ್ಟ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ಯು ಆನ್ ಸ್ಕ್ರೀನ್. ಅಂಡ್ ನಮ್ಮ ಕಾರ್ತಿಕ್ ಅವರ ಪಾತ್ರದ ಬಗ್ಗೆ ಹೇಳಬೇಕು ಅಂತಂದ್ರೆ ತುಂಬಾ ಕ್ರಿಯೇಟಿವ್ ಆಗಿ ತಂಡ ಈ ಒಂದು ಟೀಸರ್ ನ ಮಾಡಿದೆ ಅಂತ ಹೇಳ್ಬಹುದು. ಕಾರ್ತಿಕ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಈ ಮುಂಚೆ ನಾವು ನೋಡ್ತಾ ಇದ್ದಂತ ಕಾರ್ತಿಕ್ ಅವರ ಒಂದು ಆನ್ ಸ್ಕ್ರೀನ್ ಅಪಿಯರೆನ್ಸ್ ಟೋಟಲ್ ಆಗಿ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು. ಅಂಡ್ ಆಲ್ಸೋ ಕಾನ್ಸೆಪ್ಟ್ ಯೋಚನೆ ಮಾಡಿದ್ರೆ ತುಂಬಾ ವಿಭಿನ್ನವಾಗಿದೆ. ಅದರಲ್ಲಿ ಮಲ್ಟಿಪಲ್ ಕ್ಯಾರೆಕ್ಟರ್ ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಂಡ್ ಆಲ್ಸೋ ಹಳೇದು ಯಾವುದೋ ಒಂದು ವಿಚಾರವನ್ನ ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆಗ್ಲೇ ಅನಿಲ್ ಅವರು ಹೇಳಿದಾಗೆ ಮೊದಲು ಸೆಟ್ ಅಲ್ಲಿ ಶೂಟಿಂಗ್ ಗಳು ನಡೀತಿತ್ತು. ಅಂಡ್ ಅದನ್ನ ಮತ್ತೆ ನಾವು ನೋಡುವಂತ ಅವಕಾಶ ಮಾಡ್ಕೊಡ್ತಾ ಇದ್ದಾರೆ ಗುರು ಸರ್. ಸೊ ಇಡೀ ತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಕಾರ್ತಿಕ್, ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್. ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ 100 ಸಿನಿಮಾಗಳನ್ನ ಆದಷ್ಟು ಬೇಗ ಮಾಡಿ. ಅಂಡ್ ಪ್ರತಿ ಸಲ ಬರ್ತ್ಡೇಗೆ ನಾವೆಲ್ಲರೂ ಬಂದು ವಿಶ್ ಮಾಡೋ ಹಾಗಾಗ್ಲಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ತಿಕ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೇದಾಗ್ಲಿ. ಟೀಸರ್ ನೋಡಿದಾಗ ತುಂಬಾ ಕ್ರಿಯೇಟಿವ್ ಆಗಿ ಲೈಕ್ ಮೂಡ್ ಬಂದಿದೆ. ಸೊ ಮೊದಲನೇದಾಗಿ ಅವರು ಹೊಸ ಕಲಾವಿದರಿಗೆ ಅವಕಾಶಗಳನ್ನ ಕೊಡ್ತಿದ್ದಾರೆ ಗುರು ಸರ್. ಸೊ ಅಕಾಡೆಮಿಯಿಂದ ಇನ್ನೂ ಹಲವಾರು ಜನ ಬಂದು ಅವರ ಒಂದು ಪ್ಲಾಟ್ಫಾರ್ಮ್ ಆಗಲಿ ಅಂತ ನಾನು ಆಶಯಿಸ್ತೀನಿ. ಸೊ ಒಳ್ಳೇದಾಗಲಿ ಇಡೀ ಟೀಮ್ಗೆ. ಮೂವಿ ಶತದಿನೋತ್ಸವವನ್ನು ಆಚರಿಸಿ ಬ್ಲಾಕ್ ಬ್ಲಾಸ್ಟರ್ ಆಗಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು. ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಸೊ ಹ್ಯಾಪಿ ಬರ್ತ್ಡೇ ಕಾರ್ತಿಕ್ ಮಹೇಶ್. ಟೀಸರ್ ಲುಕ್ಸ್ ಅಮೇಝಿಂಗ್, ಪ್ರಾಮಿಸಿಂಗ್. ನಾನು ಆ್ಯಕ್ಚುಲಿ ಕಾರ್ತಿಕ್ ಮಹೇಶ್ ಪರ್ಫಾರ್ಮೆನ್ಸ್ ನೋಡಿದ್ದೆ. ಈ ಒಂದು ಟೀಸರಲ್ಲಿ ಎಲ್ಲ ಏನಂತಾರೆ ಅವ್ರ ಇಡೀ ಪರ್ಫಾರ್ಮೆನ್ಸ್, ಆ ಕ್ಯಾರೆಕ್ಟರ್ ನನಗೆ ನೋಡಿ ತುಂಬಾ ಶಾಕ್ ಆಯಿತು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಆ್ಯಂಡ್ ಒಳ್ಳೇದಾಗಲಿ ಟೀಮ್ಗೆ, ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಗುರು ಸರ್ಗೆ ಆ್ಯಂಡ್ ಗಿರಿ ಸರ್ಗೆ. ಆ್ಯಂಡ್ ಮ್ಯೂಸಿಕ್ ಇಸ್ ಅಮೇಝಿಂಗ್. ಇಡೀ ತಂಡಕ್ಕೆ, ಎಲ್ಲ ನ್ಯೂ ಕಮರ್ಸ್ಗೆ, ಹಾಗೆ ಟೆಕ್ನಿಕಲ್ ಟೀಮ್ಗೆ ತುಂಬಾ ಒಳ್ಳೇದಾಗಲಿ. ಆ್ಯಂಡ್ ಆಲ್ಸೋ ನಾವೆಲ್ಲರೂ ನಿಮ್ಮ ಸಕ್ಸಸ್ ಪಾರ್ಟಿಗೆ ಬಂದು ಇದೇ ಥರ ಸೆಲೆಬ್ರೇಟ್ ಮಾಡಬೇಕು ಅಂತ ಕೇಳ್ಕೊತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್. ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಹ್ಯಾಪಿ ಬರ್ಡೇ ಕಾರ್ತಿಕ್. ಆ್ಯಂಡ್ ನಾನು ನೋಡಿದ್ದು ಬಿಗ್ ಬಾಸ್ ಅಲ್ಲಿ ನೋಡಿದ್ದು ಕಾರ್ತಿಕ್ ಬೇರೆ. ಆ್ಯಂಡ್ ಈ ಮೂವಿನಲ್ಲಿ ನಾನು ಫಸ್ಟ್ ಟೈಮ್ ನಿಮ್ಮ ಆ್ಯಕ್ಟಿಂಗ್ ನೋಡ್ತಾ ಇರೋದು ಆ್ಯಕ್ಚುಲಿ. ಸೊ ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಓಡಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗುರು ಸರ್ ಹಾಗೂ ಗಿರಿ ಸರ್ ಹಾಗೆ ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಮೂವಿ ಚೆನ್ನಾಗಿ ಓಡಲಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಹ್ಯಾಪಿ ಬರ್ತ್ಡೇ ಕಾರ್ತಿಕ್.
May God bless you and may you have many more. And obviously, ನನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದು ಲೈಕ್ ಅ ಟೀಸರ್ ದಟ್ಸ್ ಕಮ್ ಔಟ್ ದಟ್ಸ್ ಹಾರರ್ ಅಂತ ನನಗೆ ಫೀಲ್ ಬಂತು. ಸೊ ಅದರಿಂದ ಐ ಲೈಕ್ ದ ಕಾನ್ಸೆಪ್ಟ್ ಆಫ್ ಇಟ್. ಆ್ಯಂಡ್ ಆಫ್ ಕೋರ್ಸ್ ಅವ್ರದ್ದು ಸ್ಪ್ಲಿಟ್ ಪರ್ಸನಾಲಿಟಿ ಎಲ್ಲ ಕಾಣಿಸ್ತಿದೆ. ಸೊ ಕಾನ್ಸೆಪ್ಟ್ ಇರಲಿ, ಅವ್ರದ್ದು ಫೇಶಿಯಲ್ ಎಕ್ಸ್ಪ್ರೆಷನ್ಸ್ ಇರಲಿ, ಆ್ಯಕ್ಟಿಂಗ್ ಸ್ಕಿಲ್ಸ್ ಇರಲಿ, ಎಲ್ಲ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ. And I can't wait to see the movie, to be honest. In the ನೋಡಿದ ತಕ್ಷಣ ನಾನು I know it's going to be successful anta. So obviously, firstly, I'd like to congratulate the entire team and Guru sir ಮತ್ತೆ ಗಿರಿ sir ಮತ್ತೆ ಎಲ್ಲರೂ ಇದ್ದಾರೆ. And all the best. This will become a hit. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಟೀಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕಾರ್ತಿಕ್, ಹ್ಯಾಪಿ ಬರ್ತ್ಡೇ. ನನ್ನ ತಮ್ಮನಿಗೆ ಎಲ್ಲರೂ ಆಶೀರ್ವಾದ ಮಾಡಿ 100 ಕಾಲ ಸುಖವಾಗಿ ಸಂತೋಷವಾಗಿ ಬಾಳಿ ಅಂತ ನಾನು ಆಶೀರ್ವಾದ ಮಾಡ್ತಿದ್ದೀನಿ. ಆ್ಯಂಡ್ ರಾಮರಸ ಟೀಸರ್ ಎಕ್ಸ್ಟ್ರಾಡಿನರಿ ಆಗಿದೆ. ರಾಮರಸದಲ್ಲಿ ಕಾರ್ತಿಕ್ ಅವರ ನವರಸನ ನೋಡ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿದೆ. ಕಾರ್ತಿಕ್ ಎಷ್ಟು ಟ್ಯಾಲೆಂಟೆಡ್ ಅಂತ ನಾನು ನೋಡಿದ್ದೀನಿ. ಈಸ್ ಅ ಗುಡ್ ಡಾನ್ಸರ್, ಗುಡ್ ಫೈಟರ್ ಅನ್ನೋದು ಎಲ್ರಿಗೂ ಗೊತ್ತೇ ಇರುತ್ತೆ. ಬಿಗ್ ಬಾಸಲ್ಲಿ ನೋಡಿರ್ತೀರ. ಸೊ ಅಫ್ಕೋರ್ಸ್ ಎಲ್ಲ ಥರದ ಒಂದು ಪಾತ್ರನೂ ನಿಭಾಯಿಸೋವಂಥ ಒಬ್ಬ ಟ್ಯಾಲೆಂಟೆಡ್ ಆ್ಯಕ್ಟರ್, ಪ್ರಾಮಿಸಿಂಗ್ ಆ್ಯಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಇಡೀ ತಂಡಕ್ಕೆ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಸಿನಿಮಾ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಆ್ಯಂಡ್ ಬಹಳಷ್ಟು ಜನ 15 ಜನ ಹೊಸ ಪ್ರತಿಭೆಗಳು ಬಂದಿದ್ದೀರಾ ಚಿತ್ರರಂಗಕ್ಕೆ. ವೆಲ್ಕಮ್. ಆ್ಯಂಡ್ ನಿಮಗೂ ಕೂಡ ಆಲ್ ದ ವೆರಿ ಬೆಸ್ಟ್. ಇಂಥ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಿಮಗೆ ಅವಕಾಶ ಸಿಕ್ಕಿದೆ, ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ನಿಮಗೂ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ. ಮತ್ತೊಮ್ಮೆ ಇಡೀ ತಂಡಕ್ಕೆ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆನ್ ದಿಸ್ ಟೀಸರ್ ಲಾಂಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಸೊ ಫೈನಲಿ ಬೆಳೀಲಿ ಕಾರ್ತಿಕ್ ಅವರು. ದಿಸ್ ಇಸ್ ಯುವರ್ ಬರ್ಡೇ ಗಿಫ್ಟ್ ಫಾರ್ ಯು ಫ್ರಮ್ ಮೈ ಸೈಡ್. ಆಲ್ ದ ವೆರಿ 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 ಬೆಸ್ಟ್ ಕಾರ್ತಿಕ್. ಮೆನಿ ಮೋರ್ ಟು ಕಮ್. Thank you everybody. Thank you for all the guests for coming here. Karthik, it's the first time I'm meeting you. Actually, just 1 week back, ನನಗೆ ಗಿರಿರಾಜ್ ಸರ್ ಅವರು ಫೋನ್ ಮಾಡಿಬಿಟ್ಟು he told me about this really important role in the film, and I taken a very long break and after Barjari, and it for me working with ಗಿರಿರಾಜ್ ಸರ್, ಇದು ನನ್ನ 3ನೇ ಸಿನಿಮಾ. ಫಸ್ಟ್ ಸಿನಿಮಾ ತುಂಡೈಕ್ಲು ಸವಾಸ, ದೆನ್ ಅಮರಾವತಿ ಮಾಡಿದ್ದೆ. He is such a great writer, a passionate storyteller. ತುಂಬ ಖುಷಿ ಆಗುತ್ತೆ ನನಗೆ ಅವ್ರ ಜೊತೆ ಕೆಲಸ ಮಾಡೋದು. ಲೈಕ್ ಆಸ್ ಎನ್ ಆಕ್ಟರ್ ಐ ಫೀಲ್ ಲೈಕ್ there's always something to grow working with Giriraj sir and Guru Deshpande sir jothe nan first time, and he's always been so warm and welcoming. Set allunu ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಆ್ಯಂಡ್ ಆಕ್ಟರ್ಸ್ ಆಗಲಿ, ಬಾಲಾಜಿ ಸರ್ ಆಗಲಿ, ಆ್ಯಂಡ್ ದ ಹೋಲ್ ಟೀಮ್ ಇಸ್ ವೆರಿ ಪ್ಯಾಷನೆಟ್ ಕಮಿಂಗ್ ಟುಗೆದರ್. ಆ್ಯಂಡ್ ನನಗೆ ತುಂಬ ಖುಷಿ ಅನಿಸುತ್ತೆ ಆಸ್ ಅನ್ ಆಕ್ಟರ್ ಬೀಯಿಂಗ್ ಅ ಪಾರ್ಟ್ ಆಫ್ ಇಟ್. ಸೊ ಥ್ಯಾಂಕ್ ಯು ಸರ್. ಟೀಸರ್ ನನಗೆ ಆ್ಯಕ್ಚುಲಿ ನಾನು ಕಾರ್ತಿಕ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದ್ದೀನಿ, ಆ್ಯಂಡ್ ಐ ಆಮ್ ಆ್ಯಕ್ಚುಲಿ ಅ ಫ್ಯಾನ್ ಆಫ್ everyone, and someone asked me once, ನೀನು ಬಿಗ್ ಬಾಸ್ಗೆ ಹೋಗೋದಾದ್ರೆ ಯಾವ್ದಾದ್ರು, I said I don't know if I have the guts to do it. So you guys are like, all of y'all are like such winners and y'all are so amazing. And Karthik avaru, the way you are, you have such great screen presence. ನೀವು ತುಂಬಾ ಚೆನ್ನಾಗಿ act ಮಾಡ್ತೀರಾ, and I'm really waiting to see the whole film come together. So all the best to all of us. Thank you Guru sir, Giri sir, for considering me to be a part of it. Thank you.
ಬಿಗ್ ಬಾಸ್ ಅಲ್ಲಿ ಕಾರ್ತಿಕ್ ಜೊತೆ ಕಾಲ ಕಳೆದು ಅವನ ಬಗ್ಗೆ ಅವನ ಆಂತರಿಕ ಭಾವಗಳನ್ನೆಲ್ಲ ಅರಿತುಕೊಂಡಿರುವಂತಹ ಎಲ್ರಿಗೂ ಇವತ್ತು ಅವನನ್ನು ಹಾರೈಸ್ಲಿಕ್ಕೆ ಬಂದಿದ್ದೀರಾ. ಇದರಿಂದ ನಮಗೆ ಲಾಭ ಆಗಿದೆ, ಅದಕ್ಕೋಸ್ಕರ ನಿಮಗೆ ನನ್ನಿ. ಸಿನಿಮಾ ಶುರುವಾದಾಗ ಆಕ್ಚುಲಿ ಇಂಡಸ್ಟ್ರಿಯ ಪರಿಸ್ಥಿತಿ ಹೋಗ್ತಾ 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 ಇನ್ನೂ ಹದಗೆಡ್ತಾನೆ ಹೋಗ್ತಾ ಇದೆ. ಸುಳ್ಳೆ ಕೇಳ ಪ್ರೇಕ್ಷಕ ಒಬ್ಬನನ್ನೇ ನಂಬಿಕೊಂಡು ಸಿನಿಮಾ ಮಾಡುವ ಒಂದು ಅಯೋಮಯ ಸ್ಥಿತಿ ಅಲ್ಲಿಗೆ ಬಂದ್ಬಿಟ್ಟಿದ್ವಿ. ಅಟ್ಲೀಸ್ಟ್ ಈಗ ನಾವು ಟಿವಿಗೆ ಹೋಗ್ತೀವಿ, OTTಗೆ ಹೋಗ್ತೀವಿ, ಅವ್ರಿಗೆಲ್ಲಾದ್ರೂ ಹೋಗ್ತೀವಿ ಅನ್ನುವ ಸಿನಿಮಾಗಿಂತ ಈಗ ಪ್ರೇಕ್ಷಕನೇ ಫೈನಲ್ ಆಗಿ ಉಳ್ಕೊಂಡಿರುವ ಸಂದರ್ಭದಲ್ಲಿ ನಾವು ಬಂದಿದ್ವಿ. ಮೊದಲಿಂದಲೂ ತಲೆ ಇರೋರು ಯಾರೋ ಸಿನಿಮಾ ಮಾಡಬಾರ್ದು, ಮಾಡಲ್ಲ. ಸಿನಿಮಾ ಮಾಡೋರು ಎಲ್ಲರೂ ನನ್ನ ಮಂಡೆಯಿಂದ ಬಂಡೆ ಚಚ್ತೀನಿ ಅನ್ನುವಂತಹ ಬಾಂಡತನ ಯಾರಿಗಿದೆಯೋ ಅವರಷ್ಟೇ ಸಿನಿಮಾ ಮಾಡೋದು. ಎಲ್ಲ ಕ್ಷೇತ್ರದಲ್ಲಿ ಇವರ ಆಕ್ಟರ್, ಇವರ ಟೆಕ್ನಿಷಿಯನ್, ಇವರ ಪ್ರೊಡ್ಯೂಸರ್, ಇವರ ಡಿಸ್ಟ್ರಿಬ್ಯೂಟರ್. ಇದು ಸಾಮಾನ್ಯದವರಿಗೆ ಅಲ್ಲ. ಇದು ವಿಧಿ ಬರವನ್ನೇ ಬದಲಾಯಿಸ್ತೀನಿ ಅಂತ ಹಠ ಇಟ್ಕೊಂಡು ಮಾಡಿರುವ ಮನುಷ್ಯ ಸಂಕಲ್ಪ ಇರುವಂತವರೇ ಸಿನಿಮಾ ಇಂಡಸ್ಟ್ರಿಗೆ ಬರ್ಲಿಕ್ಕೆ ಸಾಧ್ಯ. ಸೊ ಈಗ ಅದು ಅಂಡರ್ಲೈನ್ ಆಗ್ಬಿಟ್ಟಿದೆ. ಯಾವಾಗ 1912 ಅಲ್ಲಿ ಇತ್ತು, ಏನೂ ಗೊತ್ತಿಲ್ಲದೆ ಇದ್ದಾಗ ಸಿನಿಮಾ ಶುರು ಮಾಡಿದ್ವಿ. ಪೋಸ್ಟ್ ಪ್ಯಾಂಡಮಿಕ್ ನಾವಿವತ್ತು ಆ ಪರಿಸ್ಥಿತಿಯಲ್ಲಿ ಬಂದ್ವಿ. ಅಂತಹ ಸಂದರ್ಭದಲ್ಲಿ ಇವ್ರಿಗೆ ಅದೇನು ಖಚಿತ ಗೊತ್ತಿಲ್ಲ, ಈಗ ನಾನು ಸಿನಿಮಾ ಮಾಡ್ತೀನಿ ಅಂತ ಶುರು ಹಚ್ಕೊಂಡ್ರಿ. ಅಂಡ್ ಆಫ್ ಆಲ್ ದ ಪೀಪಲ್ ಹಿ ಕಾಲ್ಡ್ ಮೀ. ನಾನು ನನ್ನ ಇದರಲ್ಲೇ ಬಂದಿದ್ದೆ, ಒಳ್ಳೆ ಡೈರೆಕ್ಟರ್ ಕಮರ್ಷಿಯಲ್ ಆಗಿ ಮಾಡಲ್ಲ ಅಂತ. ಇವ್ರು ಒಂದೇ ಮಾಡೋದು, ನೀವು ಸಿನಿಮಾ ಮಾಡಿ ನಾನು ಅದನ್ನ ಕಮರ್ಷಿಯಲ್ ಮಾಡಬೇಕು ಅಂತ. ನನಗೂ ಓಕೆ, ಯಾಕಂದ್ರೆ ನಮಗೆ ಮಾರ್ಕೆಟಿಂಗ್ ಎಲ್ಲ ನಾನು ಸ್ವಲ್ಪ ವೀಕಿ. ಹೌದು, ಖಂಡಿತ. ಸೊ ಹಂಗಾಗಿ ಶುರುವಾಯಿತು ಸಿನಿಮಾ. ಶುರುವಾದಾಗ ನಾವು ಮುಖ್ಯವಾಗಿ ಅವಾಗೆಲ್ಲ ಹುಡುಕ್ತಾ ಇರಬೇಕಾದ್ರೆ ಈ ಸಿನಿಮಾನ ಲೀಡ್ ಮಾಡ್ಲಿಕ್ಕೆ ಒಬ್ಬ ನಾಯಕ ನಟ ಬೇಕಿತ್ತು. ಮಾರ್ಕೆಟಿನ ಹಂತದಲ್ಲಿ ದೊಡ್ಡ ಸ್ಟಾರ್ಸ್ ಯಾರು, ಮತ್ತೆ ಕತೆಗೂ ಸೂಟ್ ಆಗ್ತಿಲ್ಲ. ನಮ್ಮ ಟೀಸರ್ಲಿ ಹೇಳಿದ್ರು, ಅವ್ರು ನಮ್ಮ ಕತೆಗೆ ಸೂಟ್ ಆಗಿರಲ್ಲ, ಸ್ಟಾರ್ ಬರ್ತೀನಿ ನಮ್ಗೇನು ಅನ್ನೋದು ರೀತಿ. ಸೊ ಸ್ವಲ್ಪ ಆದ್ರೂ ಜನರ ಮಧ್ಯದಲ್ಲಿ ಗುರುತಿಸ್ಕೊಂಡಿದ್ದಂತಹ ಇದೊಂತಹ ತಮಿಳ್ ಬಿಗ್ ಬಾಸ್ ಖ್ಯಾತಿ ಇದೆಲ್ಲವೂ ಮಾರ್ಕೆಟಿಂಗ್ ಡಿಸಿಷನ್ ಇಂದಲೇ ನಾವು ಇವರನ್ನ ಅಪ್ರೋಚ್ ಮಾಡಿದ್ವಿ. ಇವರು ಬಂದ್ರು. ಹಂತವಾಗಿ ಕಾರ್ತಿಕ್ ಅವರು ನಮ್ಮನ್ನ ಆವರಿಸ್ಕೊಂಡಿರೋ ರೀತಿ ಹೇಗಿತ್ತು ಅಂದ್ರೆ, ನಾವು ಅಂದ್ಕೊಂಡಿರೋ ಬಜೆಟ್ ನಂದು ಒಂದಿದೆ ಅಂದ್ರೆ, ನಾವು ಯಾವತ್ತೋ ಬಜೆಟ್ ಹತ್ಕೊಂಡ್ರೆ ಅದ್ರ ಅಕ್ಕಪಕ್ಕನೆ ಯಾವತ್ತಿರ್ತೀವಿ. ಬಟ್ ಹಂತವಾಗಿ ಇವತ್ತು ನಾವೇನ್ ಅಂದ್ಕೊಂಡಿದೀವೋ ಆ ಸಿನಿಮಾ ಆ ಹಂತದಲ್ಲಿ ಉಳಿದಿಲ್ಲ. ಇದು ಇವತ್ತಿಗೆ ಯಾವ ಪದ ನಾನು ತುಂಬಾ ಡಿಟೆಸ್ಟ್ ಮಾಡ್ತೀನಿ, ನಾವು ಪ್ಯಾನ್ ಇಂಡಿಯಾ ಅಂತ ಹೇಳಿ, ಅದರ ಮಟ್ಟಕ್ಕೆ ಬೆಳೆಯುವ ಎಲ್ಲಾ ಲಕ್ಷಣಗಳು ತಗೋಬಿಟ್ಟಿದೆ. ಸೆಟ್ಗಳು ದೊಡ್ಡದಾಗ್ತಾ ಇದೆ, ಬಜೆಟ್ ದೊಡ್ಡದಾಗ್ತಾ ಇದೆ. ಏನು 5 ಜನ ಇದ್ರು ಈಗ 50 ಜನರು ಬೇಕು ನಮ್ಗೆ ಹೊಡೆಯಕ್ಕೆ ಅನ್ನೋ ರೀತಿಯಲ್ಲಿ ಕಾನ್ಸೆಪ್ಟ್ ದೊಡ್ಡದಾಗ್ತಾ ಇದೆ. ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್, ಎಲ್ಲರೂ ಇವತ್ತು ಈ ಹುಟ್ಟು ಹಬ್ಬದ ದಿನ ಆಚರಿಸ್ತಾರೆ ಈ ಹುಡುಗ. ಅಷ್ಟು ನಂಬಿಕೆ ಈ ಕ್ಷಣದಲ್ಲಿ ಒಬ್ಬ ನಿರ್ಮಾಪಕನಿಗೆ ಮತ್ತೊಬ್ಬ ನಿರ್ದೇಶಕನಿಗೆ ಕೊಡ್ತಾನಂದ್ರೆ ಅವನೇನು ಅಂತ ಹೇಳಿ. ಸೊ ಹಂಗಾಗಿ ಹುಟ್ಟು ಹಬ್ಬದ ನಲ್ವಾರೈಕೆಗಳಿಗೆ ಅಷ್ಟು ನಂಬಿಕೆ ನೀವು ನಮ್ಗೆ ತಂದು ಕೊಟ್ರಿ. ಮಾಡಿದ ನೀವು ಇವನ್ ನೋಡಕ್ ಬರ್ತಾರೆ ಅದು ಗೊತ್ತಿಲ್ಲ, ಅದು ಹಣೆ ಬರೆಯುತ್ತೆ ಅನ್ನೋದು. ಇವತ್ತು ಯಾರೆಲ್ಲ ನೋಡಕ್ ಬರ್ತಾರೆ ಅವ್ರ 4 ಜನರು ಇವನ್ನ ನೋಡು, ಈ ಸಿನಿಮಾ ಚೆನ್ನಾಗಿದೆ ಅನ್ನೋ ನಂಬಿಕೆ ನಾವಿಬ್ರು ಸೇರೆ ಮಾಡಿರೋದು. ಇಬ್ರು ಅಂದ್ರೆ ಪ್ರೊಡಕ್ಷನ್ ಅಂಡ್ ಆಕ್ಟಿಂಗ್ ಟೀಮ್ ಸೇರೆ ಮಾಡಿರೋದು. ಸೊ ಇದೆಲ್ಲದರ ನಡುವೆ ಒಂದು ಸಿನಿಮಾ ಆಗಿ ಮೂಡ್ ಬಂದಿರುವಂತ ಸಂದರ್ಭದಲ್ಲಿ ಇದು ಇದಾಗ್ತದೆ. ಇದು ಜಸ್ಟ್ ಕ್ಯಾರೆಕ್ಟರ್ ರಿವೀಲ್ ಪಂಚ್. ನಾವೇನು ಟೀಸರ್ ಅಂತಾನು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಆದ್ರೆ ಪ್ರತಿ ಸಲ ನಮ್ಮ ಸ್ಟಾರ್ ಬರ್ತಾಗ ಏನೋ ಬಿಡ್ತೀವಲ್ಲ ಅಂತ ನಮ್ಗೆ ಹೀರೋ ಒಪ್ಕೊಂಡು ಆಯ್ತು. ನಾವೀಗ ಈಗ ಜನ ಒಪ್ಕೋಬೇಕಷ್ಟೇ, ಯಾಕಂದ್ರೆ ನಮಗೆಲ್ಲ ಕಾಣಿಸ್ತಾ ಇದೆ. ಮೇಡಮ್ ಅವರು ಹೇಳಿದ್ರು ಅವತ್ತಿನ ಹಾರ್ಡ್ ವರ್ಕ್ ಅಂತೇಳಿ, ಅದು ತುಂಬಾ ಇವತ್ತಿನ ಹೆಚ್ಚಿನ ಹುಡುಗಿಯರಲ್ಲಿ ನಾನು ಗಮನಿಸ್ತಾ ಇಲ್ಲ. ಅಟ್ಲೀಸ್ಟ್ ವಿ ಆರ್ ಆಲ್ ಸೇಮ್ ಜನರೇಷನ್. 2000ಗೆ ದೊಡ್ಡವರಾದ್ರು ನಾವೆಲ್ಲ. ಸೊ 2020ಗೆ ಬರ್ತಾ ಇರುವಂತಹ ಹುಡುಗಿಯರು ನೋಡ್ಬೇಕು ನಮ್ಗೆ ಭಯ ಆಗತ್ತೆ. ಈಗ ಲಿಟ್ರಲಿ ಹೇಳ್ತಾ ಇದ್ದೆ, ಒಬ್ರಿಗೆ ರೋಲ್ ಇದೆ ಬನ್ನಿ ಅಂತ. ಇಲ್ಲ, ಅವತ್ತು ನಾವು ಟ್ರಿಪ್ಗೆ ಹೋಗ್ತಾ ಇದೀವಿ ಸರ್, ಆ ಡೇಟ್ಸ್ ಬಿಟ್ಬಿಟ್ಟು ಆಯ್ತಪ್ಪ ಟ್ರಿಪ್ಪೇ ಮಾಡ್ಕೊಂಡಿರೋ ಈ ಒಂದು ಸೇಮ್ ಟ್ರಿಪ್ ಅಂತ ಹೇಳ್ಕೊಂಡು ನಾವು ಇದೆಲ್ಲದರ ನಡುವೆ somebody who is dedicated, ಇಲ್ಲ ನಾನು ಬೆಳಿಬೇಕು ಅನ್ನೋಕ್ಕಿಂತ ಐ ಹ್ಯಾವ್ ಟು ಡೂ ಇಟ್. ಸಿನಿಮಾ ಇನ್ನೇನು ಅಲ್ಲ, ನಾವು ವಿಕ್ರಮ್ ಸರ್ ಅಲ್ಲಿ ಹೇಳ್ತಾ ಇದ್ದೀವಿ, ಇದು ಆಗಲ್ಲ ಅಂತ ಗೊತ್ತಿದೆ, ನಾನು ಮಾಡಿದೆ ಅನ್ನೋದಿರುತ್ತಲ್ಲ, ಅಷ್ಟರಲ್ಲಿ ಉಳಿದದ್ದು ನೇಮು ಫೇಮು ಹಣ ಎಲ್ಲವೂ ಅದು ಸೆಕೆಂಡ್ರಿ. ಅದಕ್ಕೆ ಬರುವಂತ ಪರ್ಕ್ಸ್ ಅಂದಿದ್ದು ಅದು ಆ ಕ್ಷಣಕ್ಕೆ ನಾನು ಆಗದೆ ಇದನ್ನ ನಾನು ಮಾಡ್ಬಿಟ್ಟೆ ಅನ್ನೋದಿರುತ್ತಲ್ಲ, ಇದನ್ನೇ ತಗೋದೆ. ಸೊ ಪಾತ್ರ ಹೇಗಿತ್ತು, ಇಟ್ ವಾಸ್ ಕಂಪ್ಲೀಟ್ ಚಾಲೆಂಜ್. ಮಾಡೋದಕ್ಕೆ ನನಗೆ ಚಾಲೆಂಜ್ ಆಗೈತಿ, ಜಾನರೇ ನನ್ಗೆ ಗೊತ್ತಿಲ್ಲ. ಇದಕ್ಕೋಸ್ಕರ ನಾನು ಪ್ರಿಪೇರ್ ಆಗ್ಬೇಕಾಯ್ತು. ನಾನು ಮತ್ತೆ ಒಂದು ಇದೇನು ಅಂದ್ರೆ ಒಂದು 15-20 ವರ್ಷ ಇಲ್ಲ, ಬಹುಶಃ ಇನ್ನೂ ಹಿಂದಿಂದಲೂ ನನಗೆ ಅಕಲ್ಟ್ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇರೋದ್ರಿಂದ ಸ್ವಲ್ಪ ಇವ್ರುಗಳ ಜೊತೆನೆ ಓಡಾಡ್ತಾ ಇದ್ದಿದ್ರಿಂದ ಒಂದಷ್ಟು ಜ್ಞಾನ ಇದೆ. ಬಟ್ ಅದನ್ನ ಸಿನಿಮಾಗೆ ತರಲಿಕ್ಕೆ ಇರತ್ತಲ್ಲ. ಸೊ ಹಾಗಾಗಿ ನೀವು ಒಂದು ಪ್ರವೇಶಿಕೆ ಅಂತ ತಗೊಳ್ಳಿ. ನಮ್ಮ ಅದ್ರ ಒಂದು ಪಾತ್ರದ ಒಳಗಡೆ ಒಂದು ಆತ್ಮ ಬರುತ್ತೋ ಇಲ್ಲೋ ಸೆಕೆಂಡ್ರಿ, ಅದನ್ನ ನೀವು ಸಿನಿಮ್ಯಾಟಿಕ್ ಆಗಿ ತೋರಿಸದೆ ಹೆಂಗ್ ತೋರಿಸ್ಬೇಕು ಅನ್ನೋದು ಒಂದು ಹಠ. ಸಿನಿಮಾದಲ್ಲಿ ಏನ್ ತೋರಿಸ್ತೀವಿ, ಅದೊಂದು ದೇವ ಬಂದ್ಕೊಂಡು ಒಳಗಡೆ ಸಿಗ್ತೀವಿ. ಇಲ್ಲ, ಅದು ಅಭಿನಯದ ಮೂಲಕನೇ ಅದು ತೋರಿಸ್ಬೇಕಾಗತ್ತಲ್ಲ. ಮೇಡಮ್ ಯಾರು ಚೆನ್ನಾಗಿ ಪದ ಬಳಸಿ ಫ್ಲಿಟ್ ಪರ್ಸನಾಲಿಟಿ ಅಂತ. ಸೊ ಆ ರೀತಿಯ ಒಂದು ಭಾವನೆ ಇದೆಯಲ್ಲ, ಅದನ್ನ ತರಿಸೋದು ಅನ್ನೋ ರೀತಿಯಲ್ಲಿ ಬರುವಂಥದ್ದು ಅದು ಕಡಿಮೆ ಪ್ರಮಾಣದ ನಟರಿಗೆ ಸಾಧ್ಯ ಆಗಲ್ಲ.
ಸೊ ಹಂಗಾಗಿ ನಟನಾಗಿ ಬಂದವನು, ನಾಯಕ ನಟನಾಗಿ ಬಂದವನು, ಈಗ ಅದಕ್ಕೆ ಆ ಪದ ಕನ್ನಡದಲ್ಲಿ ಸರಿಯಾದ ಸವ್ಯಸಾಚಿ ಅನ್ನೋದಿರ್ಬೋದು, ಹೀರೋ ಆಗಿದ್ದಾನೆ ಈಗ ನಮ್ಮ ಸಿನಿಮಾದ ಪೋಸ್ಟ್ ಆಸ್ ಆಕ್ಟಿಂಗ್ ಮೂವಿ. ಕ್ಲೈಮ್ಯಾಕ್ಸ್ ಮತ್ತೊಂದು ಸಾಂಗ್ ಅಷ್ಟೇ ಉಳಿದಿದೆ ಅವರ ಭಾಗದ್ದು, ಉಳಿದದ್ದೆಲ್ಲ ನಾವು ಶೂಟ್ ಮಾಡ್ತಾ ಇದ್ದೀವಿ. ಆ ಕ್ಲೈಮ್ಯಾಕ್ಸ್ ನಾವೀಗ ಇಡೀ ಅಕ್ಟೋಬರ್ ಮತ್ತೆ ನವೆಂಬರ್ ಹಾಕೊಂಡಿದ್ದೆ, ಅರ್ಧ ನವೆಂಬರ್ ತರದ್ದು. ಇಷ್ಟು ದೊಡ್ಡ ಆಗ್ಬಿಟ್ರೆ ನಮ್ಮ ಸಿನಿಮಾ ಮುಗಿಯುತ್ತೆ. ಶುರು ಆದರೆ ಮುಂದಿನ ವರ್ಷ ಬಿಡುಗಡೆ ಆಗುತ್ತೆ. ಮುಂದಿನ ವರ್ಷದಲ್ಲೇ ಕಾರ್ತಿಕ ಮಾಸ ಒಂದು ದೊಡ್ಡದಾಗಿ ನಡೆಯಲಿದೆ. ಸೊ ಹಂಗಾಗಿ ದೊಡ್ಡ ಪಾರ್ಟಿ ಯಾವಾಗ ಕೇಳ್ತೀವಿ, ಇವತ್ತು ಸಣ್ಣ ಪಾರ್ಟಿ ಇದೆ. ಸೊ ಹ್ಯಾಪಿ ಬರ್ಡೇ, ಖುಷಿ ಆಯಿತು. ಇಟ್ಸ್ ನಾಟ್ ಎವ್ರಿ ಡೇ ದಟ್ ಐ ವಾಂಟ್ ಟು ವಿಶ್ ಆಕ್ಟರ್ಸ್ ಹ್ಯಾಪಿ ಬರ್ಡೇ, ಬಿಕಾಸ್ ಸ್ವಲ್ಪ ಇರಿಟೇಷನ್ ಇದೆ ನಮ್ಗೆ ಅವ್ರ ಜೊತೆ. ವಿತ್ ಯು ನೋ ಥ್ಯಾಂಕ್ಸ್. ನಮಗೆ ಆಕ್ಟರ್ ಆಗಿ ಬಂದೆ, ನನ್ನ ಗೆಳೆಯನಾದೆ, ನನ್ನ ಮಗನ ಫೇವ್ರೇಟ್ ಆಗಿದೆಯಾ ಎಲ್ರಿಗೂ ಗೊತ್ತು. ಇದು ಈಗ ಏನಾಗ್ತೀನಿ ಅಂತ ಹೇಳಿದ್ರೆ, ನಾನು ದೊಡ್ಡನ ಕಾರ್ತಿಕ್ ಮಹೇಶ್ ಹೀರೋ ಆಗ್ತೀನಿ ಅಂತ ಹೇಳ್ತೀನಿ. ಒಬ್ಬ ಮಗುವಿನಲ್ಲೂ ಅಂತ ಒಂದು ಪ್ರೇರಣೆ ತಂದು ಕೊಟ್ರಿ. ಸೊ ಹಂಗಾಗಿ ಥ್ಯಾಂಕ್ಸ್. ಸೊ ಮತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಮತ್ತು ನನ್ನ ತಾಯಿಯರನ್ನ, ಯಾಕಂದ್ರೆ ಯಾಕೆ ಇನ್ನೂ ಬಿಟ್ಟಿದ್ದಾರೆ, ಯಾಕೆ ನಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ. ಬಟ್ ಇಟ್ಕೊಂಡಿದ್ದಾರೆ, ನಮ್ಮನ್ನು ಉಳಿಸ್ಕೊಂಡಿದ್ದಾರೆ, ನಮಗೆ ಇನ್ನೂ ಪ್ರೀತಿಸ್ತಾ ಇದ್ದಾರೆ. ಸ್ವಲ್ಪ ನಿಮ್ಮಿಬ್ಬರಿಗೂ ತುಂಬ ಥ್ಯಾಂಕ್ಸ್. ನಿಮ್ಗಳು ಸರ್ ಅವ್ರು ದೊಡ್ಡದಾಗಿ ಮಾತಾಡ್ತೀನಿ ಅಂತ. ಸೊ ಮತ್ತು ಕಾರ್ತಿಕ್ ಜೊತೆ ಬಿಗ್ ಬಾಸ್ ಅಲ್ಲಿದ್ದಂಥ ಎಲ್ಲ ಆತ್ಮೀಯ ಗೆಳೆಯರಿಗೆ, ಗೆಳತಿಯರಿಗೆ, ನಮ್ಮ ಈ ಕ್ಯಾರೆಕ್ಟರ್ ಪಂಚ್ ರಿಲೀಸ್ ಮಾಡಕ್ಕೆ ಬಂದಿರುವಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮ ಬಿಡುವು ಟೈಮ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಸಿನಿಮಾ ಶುರು ಮಾಡಬೇಕಾದ್ರೆ ಒಂದು ಸಣ್ಣ ಬಜೆಟಲ್ಲಿ ಈ 15 ಜನ ಹೊಸ ಹುಡುಗರನ್ನ ಇಟ್ಕೊಂಡು, ಅದ್ರ ಜೊತೆಗೆ ಒಂದು ಮುಖ್ಯವಾದ ಪಾತ್ರ ಇಟ್ಕೊಂಡು ಸಣ್ಣದಾಗಿ ಶುರು ಮಾಡಿದ್ದು ಅನ್ಕೊಂಡು, ಅದು ಸ್ಕ್ರಿಪ್ಟ್ ಡಿಮ್ಯಾಂಡು ಮತ್ತು ಬೇರೆ ಥರದ್ದೇನೋ ಒಂದು ಹೊಸದ್ದು ಮತ್ತು ಒಂದು 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 ಬೇರೆ ಥರದ್ದು ಆಡಿಯನ್ಸ್ಗೆ ಒಂದು ಥಿಯೇಟ್ರಲ್ಲಿ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಸಿನಿಮಾ ತುಂಬ ದೊಡ್ಡದಾಗಿ ಬೆಳೀತಾ ಹೋಗ್ತಾ ಇದೆ. ಈ ಬೆಳೀತಾ ಹೋಗ್ತಾ ಇರೋದಕ್ಕೆ ತುಂಬ ಜನ ಆನ್ ಸ್ಕ್ರೀನ್ಗೆ ಕಾರ್ತಿಕ್ ಇರ್ಬೋದು, ಪ್ರತಿಯೊಬ್ಬರು ಆರ್ಟಿಸ್ಟ್ ಇರ್ಬೋದು, ಮತ್ತು ರೈಟಿಂಗ್ ವಿಷಯದಲ್ಲಿ ಗಿರಿ ಸರ್ ಇರ್ಬೋದು, ಇವರು ಸಪೋರ್ಟು ತುಂಬ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಸಿನಿಮಾ ಹೆಂಗೆ ಬೆಳೀತಾ ಇದೆ, ಆ ಬೆಳೆಯೋ ಹಂತಕ್ಕೆ ದುಡ್ಡು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಜೆಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಆ ಬಜೆಟ್ ದೊಡ್ಡದಾಗ್ತಾ ಹೋದಂಗೆ ನನಗೆ ತುಂಬ ಸಪೋರ್ಟಿವ್ ಆಗಿ ನಿಂತಿರುವಂಥ ತುಂಬ ಜನ ಗೆಳೆಯರು ಇಲ್ಲಿ ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳು. ಅಷ್ಟು ಸ್ಯಾಟಿಸ್ಫೈ ಆಗಿ ಇಬ್ಬರು ಸೇರಿಕೊಂಡು ಸಿನಿಮಾ ಮಾಡ್ತಾ ಇದ್ದೀವಿ. ಕಾರ್ತಿಕ್ ವಿಷಯಕ್ಕೆ ಬರಬೇಕು ಅಂತಂದ್ರೆ, ಫಸ್ಟ್ ನಾವು ಈ ಒಂದು ಕತೆಗೆ ಒಂದು ಫೇಸ್ ಬೇಕು. ದೊಡ್ಡ ಸ್ಟಾರ್ ಬೇಡದೆ ಇದ್ರೂ ಒಬ್ಬ ಒಳ್ಳೆ ಟ್ಯಾಲೆಂಟ್ ಇರುವಂತ ಬೇಕು ಅಂತ ನಾವು ಅನ್ಕೊಂಡಾಗ ಬಿಗ್ ಬಾಸ್ ಅವಾಗ ತಾನೇ ಮುಗಿದಿತ್ತು. ಅದ್ರ ಜೊತೆಗೆ ಅವ್ರದ್ದು ಡೊಲ್ಲು ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಆ ಡೊಲ್ಲು ನಾನು ನೋಡಿದ್ದೆ, ಮತ್ತು ಅವರಲ್ಲಿರುವಂತ ಒಂದು ನನ್ನ ವೈಫ್, ನಾವು ಮನೇಲಿ ಡಿಸ್ಕಸ್ ಮಾಡಿದ್ವಿ. ನಾನು ಹೇಳ್ಬೇಕಾಗಿರೋದು ನನ್ನ ವೈಫ್ ಹೇಳ್ಬಿಟ್ರು, ಅದರಿಂದ ಅದನ್ನ ರಿಪೀಟ್ ಮಾಡೋದಿಲ್ಲ. ಅಂದ್ರೆ ತುಂಬಾ ಜನ, ಕಮ್ಮಿ ಜನರಲ್ಲಿ ನಾವು ಆ ಒಂದು ಟ್ಯಾಲೆಂಟ್ ಇರ್ಬೋದು, ಸಿನಿಮಾದಲ್ಲಿ ಎಲ್ಲಾ ರೀತಿಯಲ್ಲೂ, ಒಬ್ಬ ಆಕ್ಟಿಂಗ್ ಅಲ್ಲಿ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಫೈಟ್ ಇರ್ಬೋದು, ಅದು ಅಲ್ಲದೆ ಡೆಡಿಕೇಶನ್, ಸಿನಿಮಾ ಮೇಲಿರೋ ಪ್ರೀತಿ, ಡೆಡಿಕೇಶನ್, ಹಂಬಲ್ನೆಸ್, ನಾನು ಏನೋ ಮಾಡ್ಬೇಕು ಅನ್ನೋ ಹಠ, ಇದೆಲ್ಲ ಸೇರಿರೋದು ತುಂಬಾ ಕಮ್ಮಿ ಜನಕ್ಕೆ. ಆ ತರದ್ದು ನೋಡಿದ್ರೆ ನನ್ನ ಜೊತೆಗೆ ವರ್ಕ್ ಮಾಡಿರುವಂತ ಹೀರೋಗಳಲ್ಲಿ ಯಶ್ ಅವ್ರು ಇರ್ಬೋದು, ಅದಾದ್ಮೇಲೆ ಡಾರ್ಲಿಂಗ್ ಕೃಷ್ಣ ಅವ್ರು ಇರ್ಬೋದು, ನನ್ನ ಶ್ರೇಯಸ್ ಇರ್ಬೋದು, ಇವಾಗ ನೋಡ್ತಾ ಇರುವಂತ ಕಾರ್ತಿಕ್ ಇರ್ಬೋದು, ಇವರೆಲ್ಲರೂ ನನ್ನ ಜೊತೆ ವರ್ಕ್ ಮಾಡಿರೋರು ಎಲ್ಲರೂ ಇವತ್ತು ಬೆಳೆದಿದ್ದಾರೆ. ಅದೊಂದು ಖುಷಿ ಇದೆ ನಮಗೆ. ನಮ್ಮ ಜೊತೆ ಕೆಲಸ ಮಾಡಿರೋರು ಎಲ್ಲರೂ ಇವತ್ತು ತುಂಬಾ ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗಿದ್ದಾರೆ. ಕಾರ್ತಿಕ್ ಡೆಫಿನೆಟ್ ಆಗಿ ತುಂಬಾ ದೊಡ್ಡ ಫ್ಯೂಚರ್ ಇದೆ ಕಾರ್ತಿಕ್ಗೆ. ಅವರು ತುಂಬಾ ದೊಡ್ಡದಾಗಿ ಬೆಳೀತಾರೆ ಅನ್ನೋ ವಿಶ್ವಾಸ, ನಂಬಿಕೆ, ತುಂಬಾ ಕಾನ್ಫಿಡೆಂಟ್ ಅಂತೂ ಡೆಫಿನೆಟ್ ಆಗಿದೆ. ಕಾರ್ತಿಕ್ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ. ಒಳ್ಳೇದಾಗ್ಲಿ ಅವರಿಗೆ. ಹ್ಯಾಪಿ ಬರ್ಡೇ ಕಾರ್ತಿಕ್. ಅದ್ರ ಜೊತೆಗೆ ಟೆಕ್ನಿಷಿಯನ್ಸ್ ಆಗಿ ಕೆ ಸರ್ 100 ಸಿನಿಮಾ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದ್ದಾರೆ. ಇದು 100ನೇ ಸಿನಿಮಾ ಅವ್ರದ್ದು. ಆ ಕ್ರೆಡಿಟ್ ನಮಗೆ ಕೊಟ್ಟಿರೋದು ಥ್ಯಾಂಕ್ಸ್ ಫಸ್ಟ್ ಕೆ ಸರ್ಗೆ. ಕೆ ಸರ್ ಇವಾಗ ಒಂದು ತುಂಬಾ ದೊಡ್ಡದು ಒಂದು ಸೆಟ್ ಹಾಕ್ತಾ ಇದ್ವಿ. ಅದರದ್ದು ಪ್ಯಾಟರ್ನ್, ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಪ್ರತಿಯೊಂದು, ಇವಾಗಲೂ ನೀವು ಟೀಸರ್ ನೋಡಿದ್ದೀರಾ, ತುಂಬಾ ಹಳುಬ್ರು ಅಂತ ಈ ಹೊಸ ಡೈರೆಕ್ಟರ್ಸ್ ಬಂದಿರೋ ಯಂಗ್ಸ್ಟರ್ಸ್ ಜೊತೆಗೆ ಕೆಲಸ ಮಾಡೋಕ್ಕೆ ಹೆಚ್ಚು ಮಾಡ್ತಾರೆ. ಅದು ಓಕೆ, ಆದ್ರೆ ಹಳೆ
ಟೆಕ್ನಿಷಿಯನ್ಸ್ ತುಂಬಾ ಒಳ್ಳೆ ಕೆಲಸ ಮಾಡಿರುವಂತ ಟೆಕ್ನಿಷಿಯನ್ಸ್ಗೆ ನಾವು ವ್ಯಾಲ್ಯೂ ಕೊಡ್ಬೇಕು. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಇರುತ್ತೆ, ಕೆಲವು ಸೀನ್ಗಳಲ್ಲಿ ಇರ್ಬೋದು, ಅದ್ರ ಡೆವಲಪ್ಮೆಂಟ್ ಇರ್ಬೋದು, ಕೆಲವು ಲೈಟಿಂಗ್ ಪ್ಯಾಟರ್ನ್ ಇರ್ಬೋದು, ಅದೆಲ್ಲ ಕೆ ಸರ್ ತುಂಬಾ ಚೆನ್ನಾಗಿ ಈ ಸಿನಿಮಾದಲ್ಲಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ತುಂಬಾ ಧನ್ಯವಾದಗಳು. ಭರತ್ ಬಿಜೆ ಅವರು ಸಾಂಗ್ಗಳಂತೂ ಅಲ್ಟಿಮೇಟ್ ಇದಾವೆ. ನಾವು ಒಂದೊಂದೇ ಸಾಂಗ್ ರಿಲೀಸ್ ಮಾಡ್ಬೇಕಾದ್ರೆ ಮಾತಾಡ್ತೀವಿ. ಮೊದಲನೇ ಒಂದು ಟೀಸರ್ ನೋಡಿದ್ರಿ, ಮೋಷನ್ ಪೋಸ್ಟರ್, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿಕೊಟ್ಟಿದ್ದಾರೆ. ಹೊಸಮನೆ ಮೂರ್ತಿ ಅವರು ತುಂಬಾ ದೊಡ್ಡ ಸೆಟ್ ಹಾಕಿದ್ದಾರೆ. ಮೋಸ್ಟ್ಲಿ ಈ ಸತಿ ಅವ್ರಿಗೊಂದು ಸ್ಟೇಟ್ ಅವಾರ್ಡ್ ಸಿಗಬೇಕು ಡೆಫಿನೆಟ್ ಆಗಿ. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆದಂತ ಟೆಕ್ನಿಷಿಯನ್ಸ್ ಇದ್ರಲ್ಲಿ ತುಂಬಾ ಜನ ಕೆಲಸ ಮಾಡಿದ್ದಾರೆ. ಅವ್ರನ್ನ ನೆಕ್ಸ್ಟ್ ಬರ್ತಾ ಒಬ್ಬೊಬ್ಬರನ್ನೇ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀವಿ. ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡಿರುವಂತ ಟೆಕ್ನಿಷಿಯನ್ಸ್ ಈ ಸಿನಿಮಾದಲ್ಲಿ ಇದ್ದಾರೆ. ಸ್ಪೆಷಲ್ ಮೇಕಪ್ ಇದೆ, ತುಂಬಾ ವಿಷಯಗಳಿದಾವೆ. ಅದೆಲ್ಲ ಆ ಕ್ಯಾರೆಕ್ಟರ್ನ ರಿವೀಲ್ ಮಾಡ್ಬೇಕಾದ್ರೆ ನಿಮ್ಗೆ ಅವ್ರಿಗೆ ಹೇಳ್ತಾ ಹೋಗ್ತೀವಿ. ಈ ಸಿನಿಮಾದಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ತುಂಬಾ ಹೇಳಲೇಬೇಕು. ಬಿಕಾಸ್ ಏನಂತಂದ್ರೆ ಅವರು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಒಂದು ಸ್ವಲ್ಪ ನೆಮ್ಮದಿಯಾಗಿ ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ, ನಿಮ್ಮ ಇದರಲ್ಲಿ ಎಲ್ಲರೂ ರೀಚ್ ಮಾಡಕ್ಕೆ ಸಹಾಯ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು. ಇನ್ನೊಂದೇ ಲಾಸ್ಟ್ ಅದು ಬೆಸ್ಟ್ ಅಂದ್ರೆ ನಮ್ಮ ಮನೆಯವರು ಕೃತಿಕಾ, ಅವ್ರ ಸಪೋರ್ಟ್ ಇಲ್ಲದೆ ಏನು ನಡೆಯೋದಿಲ್ಲ. ಎಲ್ಲರೂ ಫ್ಯಾಮಿಲಿಯವ್ರು ಇರ್ತಾರೆ, ನಿಮ್ಗೆ ನಡೀತಾನೆ ಇರುತ್ತೆ. ಮೊನ್ನೆ ಅವರು ಟೀಸರ್ ಎಲ್ಲ ಹೇಳ್ಬಿಟ್ರು, ಇಷ್ಟು ದೊಡ್ಡ ಸೆಟ್ ಇಷ್ಟು ಖರ್ಚು ಮಾಡ್ತೀರಂತ. ಆ ತರದ ವಿಷಯಗಳು ಮನೆಯಲ್ಲಿ ನಡೀತಾನೆ ಇರುತ್ತೆ. ಅದನ್ನ ಮೀರಿ ಅವ್ರು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅವರಿಗೆ ತುಂಬಾ ದೊಡ್ಡ ಧನ್ಯವಾದಗಳು. ಥ್ಯಾಂಕ್ ಯು. ಹೇಳಿ ಜಗ್ಗಿ. 60% ಮುಗ್ದಿದೆ ಸಿನಿಮಾ, ಲಾಸ್ಟ್ 40% ಇವಾಗ ಶೂಟ್ ಮಾಡ್ತಾ ಇದ್ದೀವಿ. ತುಂಬಾ ದೊಡ್ಡ ಬಜೆಟ್ ಬೇಡ್ತಾ ಇದೆ. ಬಿಕಾಸ್ ಏನಂತಂದ್ರೆ ಅಲ್ಲಿ ಟೆಕ್ನಿಕಲಿ ಅಂದ್ರೆ ಒಂದು 800 ವರ್ಷದ ಹಳೆ ಒಂದು ಸೆಟಪ್ ಅದು. ಅದ್ರ ಒಳಗಡೆಗೆ ಅವತ್ತಿನ ಕಾಲಘಟ್ಟಕ್ಕೆ ಲೈಟ್ ಇರಲ್ಲ, ಬರೀ ಫೈರ್ ಅಲ್ಲೇ ಮಾಡಬೇಕು. ಆ ಫೈರ್ ಗ್ಯಾಸ್ ಫೈರ್ ಅದರ ಟೆಕ್ನಿಕಲ್ ತುಂಬಾ ಇದು ಇರುತ್ತೆ. ಅದನ್ನೆಲ್ಲ ಇಟ್ಕೊಂಡು ನಾವು ಶೂಟ್ ಮಾಡ್ಬೇಕಾಗುತ್ತೆ. ಅದು ಒಂದು ಸೆಟ್ ಮೋಸ್ಟ್ಲಿ ಒಂದು 35 ಡೇಸ್ ಶೂಟ್ ಮಾಡ್ತಾ ಇದ್ರು. ತುಂಬಾ ಸೆಟ್ಗಳು ಬರುತ್ತೆ, ಒಂದು 4-5 ಸೆಟ್ಗಳು ಬರುತ್ತೆ. ಹಳೆ ಕಾಲಘಟ್ಟ ಅಂದ್ರೆ ಪ್ರೆಸೆಂಟ್ ಇದ್ರೆ ನಾವು ಇಲ್ಲೆಲ್ಲ ಮಾಡ್ಬೋದು. ಹಳೆ ಕಾಲಘಟ್ಟಕ್ಕಂತ ಹೋದಾಗ ನಾವು ಸೆಟ್ಗಳನ್ನು ಹಾಕ್ಲೇಬೇಕು. ಆ ಥರದ್ದು ತುಂಬಾ ಸೆಟ್ಗಳು ಸಿನಿಮಾದಲ್ಲಿ ಬರುತ್ತೆ. ಇಲ್ಲ, ಈ ಸಿನಿಮಾದಲ್ಲಿ ಆ ವಿಷಯದ ಬಗ್ಗೆ ಮಾತೇ ಇಲ್ಲ. ಇನ್ಫ್ಯಾಕ್ಟ್ ನನಗೆ ಭಯ ಆಗ್ತದೆ, ಯಾಕೆ ಇಷ್ಟೊಂದು ಕೊಡ್ತಾರೆ, ಯಾಕಂದ್ರೆ ಅಭ್ಯಾಸ ಇಲ್ಲ ನಮ್ಗೆ. ಜಾಸ್ತಿ ಆಗ್ತದೆಯಲ್ಲ ಅಂತೇಳಿ ಹೇಳಿ ತಪ್ಪಾಯ್ತು ಅಂತೇಳಿ. ಅದು ಈ ವಿಷನ್ ದೊಡ್ಡದಾಗ್ಲಿಕ್ಕೆ ಇವರೇ ಕಾರಣ. ಐ ಥಿಂಕ್ ನಮ್ಮಲ್ಲಿ ಈ ಹಿಂದೆ ಇವತ್ತು ಆನಂದ ಭದ್ರಂ ಎಲ್ಲ ಬಂದಿತ್ತಲ್ಲ ಸರ್, ಆ ರೀತಿ ಒಂದು ಅಕಲ್ಟ್ ಹಾರರ್ ಅಂತ ಇರುತ್ತಲ್ಲ ಅದರದ್ದು. ಅದ್ರ ಜೊತೆ ನಮ್ಮ ದೇಸಿ ನೆಲಗಟ್ಟಿನ ಕಥೆಗಳು ಒಂದಷ್ಟು ಬರುತ್ತೆ ಸುಮಾರು ಇದರಲ್ಲಿ. ಕಥೆ ವಿಚಾರದಲ್ಲಿ ನಮ್ಮ KN ಗಣೇಶಯ್ಯ ಅವರದ್ದು ಕಾದಂಬರಿಗಳೆಲ್ಲ ಆ ರೀತಿಯ ಒಂದು ಎಲಿಮೆಂಟ್ಗಳು ಬರುತ್ತೆ ಹೊಸದಾಗಿರುವಂಥವು. ಆ್ಯಂಡ್ ಸುಮಾರು ಶಾಕ್ತ ಪರಂಪರೆಯ ವಿಚಾರಗಳನ್ನು ತಂದು ಇದರಲ್ಲಿ ಅಡಾಪ್ಟ್ ಮಾಡಲಿಕ್ಕೆ. ಮೊದಲನೇದಾಗಿ ಆ್ಯಕ್ಚುಲಿ ಮೀಡಿಯಾ ಬಾಂಧವರು ನನ್ನನ್ನು ಪರಿಚಯ ಹಿಡಿದಿದಾರೋ ಇಲ್ಲ ನನಗೆ ಗೊತ್ತಿಲ್ಲ. ಸುಮಾರು ಜನರಿಗೆ ಪರಿಚಯ ಇರುತ್ತೆ, ಸುಮಾರು ಜನರಿಗೆ ಮರೆತು ಹೋಗಿರುತ್ತೆ. ಅದೇ ಸ್ವಲ್ಪ ಜನರಿಗೆ ಪರಿಚಯ ಇರುತ್ತೆ. ಇನ್ನು ಈಗ ಹೊಸದಾಗಿ ಜಾಯ್ನ್ ಆಗಿರೋರಿಗೆ ಸ್ವಲ್ಪ ಹೊಸಬ್ರಂತ ಅನಿಸುತ್ತೆ. ಮೊದಲನೇದಾಗಿ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ. ಸ್ವಲ್ಪ ಹೈಟ್ ಇದ್ದೀನಿ, ಪರ್ಸನಾಲಿಟಿ ಇದೆ, ಹಂಗಿದೆ ಹಿಂಗಿದೆ, ದುಡ್ಡಿದೆ ಅಂತ ಸಿನಿಮಾ ಮಾಡ್ತೀವಿ ಅಂದರೆ ಅದು ತುಂಬ ದೊಡ್ಡ ತಪ್ಪು ಕಲ್ಪನೆ. ನಾನು ಹೀರೋ ಆಗಬೇಕು ಅಂತ ಹೇಳಿ ಸಿನಿಮಾ ಸ್ಟಾರ್ಟ್ ಮಾಡಿದೆ, ತಲೆ ಬಾಚ್ಕೊಳ್ಳಿ ಪೌಡರ್ ಹಾಕೊಳ್ಳಿ ಅಂತ. ಫಸ್ಟ್ ಟೈಮ್ ನನ್ನ ಹೃದಯ ಗೆದ್ದ ಗೆಳೆಯ ಚಿಕ್ಕಣ್ಣ ಮತ್ತು ನಾನು ಇಬ್ಬರು ಹೀರೋ ಆಗಿ ಅದರಲ್ಲಿ ನಟಿಸಿದ್ವಿ. ಬರ್ತಾ ಬರ್ತಾ ಸಿನಿಮಾ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ನೀವು ಯಾವ ರೀತಿ ಬಿಸ್ನೆಸ್ ಮಾಡ್ತೀರಿ ಅನ್ನೋದು ದೊಡ್ಡ ವಿಷಯ. ನಾನು ಇಷ್ಟೊತ್ತಿಗೆ ನನಗೆ ಬಿಸ್ನೆಸ್ ಚೆನ್ನಾಗಿ ಗೊತ್ತಿದ್ದಿದ್ರೆ ಒಂದು 10 ಸಿನಿಮಾ ಆಗ್ತಿತ್ತೋ ಏನೋ ಅಂತ ಗೊತ್ತಿಲ್ಲ. ಸಿನಿಮಾ ಮಾಡೋ ಕೆಪಾಸಿಟಿ ಇದ್ರೂ ಅದನ್ನು ಜನರಿಗೆ ತಲುಪಿಸುವಂಥ ಕೆಪಾಸಿಟಿನೂ ಗೊತ್ತಿದೆ. ಅಂದರೆ ಖರ್ಚು ಮಾಡೋದು ಗೊತ್ತಿದೆ, ರಿಟರ್ನ್ ಅದನ್ನು ಹೇಗೆ ಪಡಿತೀನಿ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಈ ಮೈನಸ್ ಪಾಯಿಂಟಿಂದ ನಾನು 2 ಸಿನಿಮಾ ಮಾಡಿದ್ರೂ ದುಡ್ಡು ಕಳ್ಕೊಂಡಿದ್ದೀನಿ. ಆದರೆ ಅದು ಕೊರಗಲಿಲ್ಲ. ನಾನು ಎಲ್ಲೋ 10 ರೂಪಾಯಿ ಹೋಯಿತು ಅಂತ ಯಾರ ಹತ್ರನೂ ಹೇಳ್ಕೊಂಡಿಲ್ಲ. ಮತ್ತು ಅದರಿಂದ ಸಿನಿಮಾ ಮಾಡಬಾರ್ದು ಅನ್ನುವಂಥ ನಿರ್ಧಾರ ಕೂಡ ಮಾಡಲಿಲ್ಲ.
ಏನಕ್ಕಂದರೆ ಒಬ್ಬ ಮನುಷ್ಯ ಹುಟ್ಟಿದ ಮಗು ಯಾವತ್ತೂ ಓಡೋದಿಲ್ಲ, ಬರ್ತಾ ಬರ್ತಾ ಅದನ್ನು ಕಲಿತಾ ದೊಡ್ಡವನಾಗ್ತಾನೆ. ಸೊ ದೇವರೆಲ್ಲೋ ಒಂದು ಕಡೆಗೆ ಗುರು ಸರ್ಗೆ ನನಗೆ ಪರಿಚಯ ಮಾಡಿಸಿರುವಂಥ ವ್ಯಕ್ತಿ ನನ್ನ ಗೆಳೆಯ ಚಿಕ್ಕಣ್ಣ. ಯಾವುದೋ ಒಂದು ಚಿತ್ರದ ಡಿಸ್ಟ್ರಿಬ್ಯೂಷನ್ಗೋಸ್ಕರ ಪರಿಚಯ ಮಾಡಿಸಿದ್ರು, ಫ್ರೆಂಡ್ಶಿಪ್ ಆಯಿತು. ನನ್ನ ಮುಂದೆ ಈ ಚಿತ್ರದ ಬಗ್ಗೆ ಪ್ರಸ್ತಾವನೆ ಮಾಡಿದರು. ಸರ್ ಹೇಳಿದಾಗ ನನಗೊಂದೇ ಒಂದು ಅರ್ಥ ಆಯಿತು, ಚಿತ್ರಕಥೆ ಅದ್ಭುತವಾಗಿದೆ. ನಾನೊಂದು ಹತ್ರ 200 ಕತೆ ಕೇಳಿದ್ದೀನಿ. ಎಷ್ಟೋ ಜನ ಸಿನಿಮಾ ಕತೆಗಳನ್ನು ಕೊಡ್ತೀನಿ ಅಂತ ಹೇಳಿ ಯಾಮಾರಿಸಿದ್ದು ಇದೆ ನನಗೆ. ದುಡ್ಡು ತಗೊಂಡು ಕತೆನೂ ಕೊಡದೆ ಇವತ್ತು ಅವ್ರು ಸಿಕ್ಕರೆ ನಾನು ಅವ್ರ ಹೆಸರು ಹೇಳೋ ಹಾಗಿಲ್ಲ ಅಂತ ಸ್ಥಿತಿ ಇದೆ ನನಗೆ ಒಬ್ಬ ನೀಟಾಗಿ ನಾನು ಖರ್ಚು ಮಾಡುವ ದುಡ್ಡಿಗೆ ನಾನು ಮಾಡುವಂಥ ಸಿನಿಮಾನ ಎಲ್ಲರ ಮುಂದೆ ತಗೊಂಡೋಗಿ ದೊಡ್ಡ ರೀತಿಯಲ್ಲಿ ಒಂದು ಯಾವ ರೀತಿ ಬಿಸ್ನೆಸ್ ಮಾಡೋದನ್ನು ಯಾರಿಗೆ ಗೊತ್ತಿದೆಯೋ ಅಂಥ ವ್ಯಕ್ತಿ ನನಗೆ ದೇವರು ಕೊಡಲಿ ಅಂತ ಹೇಳಿ ನಾನು ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೆ ದೇವರಿಗೆ. ಸೊ ಗುರು ಸರಲ್ಲಿ ಒಂದು ಏನು ಟ್ಯಾಲೆಂಟ್ ಇದೆ, ಒಂದು ವಸ್ತುನ ಹೇಗೆ ಮಾರಾಟ ಮಾಡಬೇಕು. ಯಾಕಂದ್ರೆ ನಾನು ಕಾಟೇರ ಸಿನಿಮಾದಿಂದ ಹಿಡಿದು ಭೀಮಾವರೆಗೂ ಇವ್ರಿಗೆ ನೋಡಿದ್ದೀನಿ, ಇವ್ರು ಬಿಸ್ನೆಸ್ ಹೇಗೆ ಮಾಡ್ತಾರೆ ಅಂತ. ಯಾಕಂದರೆ ಇವ್ರು ಪ್ರತಿ ಹಂತದಲ್ಲಿನೂ ಹಿಂದಿ ರೈಟ್ಸ್ ಇರ್ಬೋದು, ಕನ್ನಡ ರೈಟ್ಸ್ ಇರ್ಬೋದು, ತೆಲುಗು, ತಮಿಳು, ಮಲಯಾಳಂ ಪ್ರತಿಯೊಂದು ಜಾಗದಲ್ಲಿನೂ ಇವ್ರಿಗೆ ಒಳ್ಳೆಯ ಒಂದು ವ್ಯವಹಾರ ಜ್ಞಾನ ಇದೆ. ಇಂಥ ವ್ಯಕ್ತಿ ನನಗೆ ಜೊತೆಗೂಡಿದರೆ ನಾನು ಇದೇ ರೀತಿ ಇನ್ನೂ 4 ಸಿನಿಮಾ ಮಾಡ್ಬೋದು, ಆ ಕನಸಿದೆ ನನಗೆ. ಹಾಗಾಗಿ ಈ ಸಿನಿಮಾ ಪದೇ ಬಜೆಟ್ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದಾರಲ್ಲ, ಇದು ಬಿಲ್ಡಪ್ಗಲ್ಲ. ಈ ಸಿನಿಮಾ ನಿಜವಾಗ್ಲೂ ನೀವು ಇದು ನೋಡಿ ಆದಮೇಲೆ, ರಿಲೀಸ್ ಆದಮೇಲೆ ನಾನು ಇವತ್ತು ಹೇಳ್ತಾ ಇರೋ ಮಾತು ಅವತ್ತು ನೀವು ಖಂಡಿತವಾಗ್ಲೂ ಹೇಳ್ತೀರಿ. ಅವತ್ತು ನೀವು ಏನು ಮಾತಾಡಿದ್ರಿ ನಿಜವಾಗ್ಲೂ ನಿಮ್ಮ ಕತೆ ಕೇಳ್ತಾ ಇತ್ತು, ಹಾಗೆ ನೀವು ಮಾಡಿದ್ರಿ. ಮತ್ತು ಸತ್ಯವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅನ್ನುವಂಥ ಮಾತು ನಿಮ್ಮ ಬಾಯಲ್ಲಿ ಬರುತ್ತೆ. ನಾನೊಂದೆರಡು ಮಾತು ಬರುತ್ತೆ. ಫೈನಲ್ ಆಗಿ ಇಲ್ಲಿ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ, ಪ್ರೊಡ್ಯೂಸರ್ಸ್ಗೆ ಆ್ಯಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮ ಪ್ರೆಸೆನ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನನಗೆ. ಆ್ಯಂಡ್ ಥ್ಯಾಂಕ್ ಯು ಗುರು ಸರ್, ಗಿರಿ ಸರ್. ನನಗೆ ಇವತ್ತು ಆ್ಯಕ್ಚುಲಿ ಬರ್ಡೇ ಈ ಒಂದು ಇವೆಂಟ್ ಆಗೋದಕ್ಕೆ ಕಾರಣನೇ ಗುರು ಸರ್. ಆ್ಯಕ್ಚುಲಿ ನಾನು ಅವ್ರಿಗೆ ಹೇಳಿದೆ, ಸರ್ ಆರಾಮಾಗಿ ಮುಂದೆ ಇನ್ನೂ ದೊಡ್ಡದಾಗಿ ಮಾಡೋಣ ಮುಂದೆ ಅಂತ ಹೇಳಿದ್ದೆ. ಇಲ್ಲ ಕಾರ್ತಿಕ್, ಇದು ಚೆನ್ನಾಗಿ ಆಗಬೇಕು, ನಿಮ್ಮ ಬರ್ಡೇ ಒಂದು ಮಾಡೋಣ, ಒಂದು ಇವೆಂಟ್ ಮಾಡೋಣ ಅಂತ ಹೇಳಿ. ನಾನು ಡಿಜಿಟಲ್ ಮಾಡೋಣ ಸರ್ ಅಂತ ಹೇಳಿದೆ. ಇಲ್ಲ ಇವೆಂಟ್ ಮಾಡ್ಬಿಟ್ಟೆ ಮಾಡೋಣ, ಅದೇನು ಎಷ್ಟು ಖರ್ಚಾಗುತ್ತೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಹೇಳಿದ್ರು. ಸೊ ದಟ್ಸ್ ಇಸ್ ಬಿಗ್ ಥಿಂಗ್. ನನಗೆ ಲಾಸ್ಟ್ ಇಯರ್ ಇದೇ ದಿನ ನಾನು ಬಿಗ್ ಬಾಸ್ ಹೋಗಿದ್ದೆ. ಅಕ್ಟೋಬರ್ 7ನೇ ತಾರೀಕಿಗೆ ಬಿಗ್ ಬಾಸ್ ಎಂಟ್ರಿ ಆಗಿದ್ದು. ಸೊ ಇವತ್ತಿಗೆ ನನ್ನ ಸಿನಿಮಾದ ಒಂದು ಬರ್ಡೇಗೆನೆ ಅಂತಾನೆ ಒಂದು ಟೀಸರ್ ಲಾಂಚ್ ಆಗ್ತಿರೋದು ನನಗೆ ಅದು ಬಹಳ ಖುಷಿ ವಿಷಯ, ಬಹಳ ಹೆಮ್ಮೆ ವಿಷಯ. ನನ್ನ ಲೈಫಲ್ಲಿ ಇದು ನಾನು ಆಕ್ಚುಲಿ ಹೊಸದಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ, ಇನ್ನು ಮುಂದೆನೂ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಲೇಬೇಕು. ಫಸ್ಟ್ ಟೈಮ್ ನಾನು ಕತೆ ಕೇಳಕ್ಕಂತ ಹೋದಾಗ ಐ ವಾಸ್ ಆಸ್ಟ್ರಕ್. ತುಂಬಾ ಚೆನ್ನಾಗಿ ಅನ್ಸಿತ್ತು ಕತೆ ನನಗೆ, ತುಂಬಾ ಎಕ್ಸೈಟಿಂಗ್ ಅಂತ ಅನ್ಸಿತ್ತು. ನಾನು ಇಮಿಡಿಯೇಟ್ ಅಲ್ಲೇ ಓಕೆ ಸರ್ ಮಾಡೋಣ, ಯಾವಾಗಿಂದ ಶೂಟ್ ಅಂತ ಹೇಳಿದ್ದೆ. ಸೊ ಆ್ಯಂಡ್ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲ್ ಆಗಿ ಮಾಡಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಗುರು ಸರ್ ಹೇಳ್ತಾ ಇದ್ರು ಏನೋ ತುಂಬ ಎಕ್ಸ್ಪೆಂಡ್ ಆಗ್ತಿದೆ, ಅಂದರೆ ಎಕ್ಸ್ಪೆನ್ಸಸ್ ಆಗ್ತಿದೆ ಅಂತ. ಸೊ ಎಸ್, ಮೊನ್ನೆ ಅಷ್ಟೇ ನಾನು ಸೆಟ್ಟಿಗೆ ಹೋಗಿ ಬಂದೆ. ಇನ್ನು ನಾನು ಸೆಟ್ಟಲ್ಲಿ ಹೊಸದಾಗಿ ಸೆಟ್ ಹಾಕಿದ್ದಾರೆ, ಅಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ. ವೆಲ್ ಸೂನ್ ಸೆಟ್ಟಿಂಗ್ ನಾನು ಜಾಯ್ನ್ ಆಗ್ತೀನಿ. ಆ್ಯಂಡ್ ಮೀಡಿಯಾದವರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಇದಿಷ್ಟು ಅಂದರೆ ನಮ್ಮ ಪ್ರೊಡ್ಯೂಸರ್ಸ್ ಎಲ್ಲರೂ, ಪ್ರೊಡ್ಯೂಸರ್ಸ್ ಆಗಿರ್ಬೋದು, ನಮ್ಮ ನಿರ್ದೇಶಕರು, ನಮ್ಮ ಟೀಮ್ ಎಲ್ಲರೂ ಒಂದಷ್ಟು ಕಾಣುವಂತಹ ಕೈಗಳು, ಸಪೋರ್ಟ್ ಮಾಡಿಕೊಂಡು ಸಿನಿಮಾ ಮಾಡ್ತಾ ಇದೀವಿ. ಒಂದಷ್ಟು ಕಾಣುವಂಥ ಕೈಗಳು ಅಂದರೆ ಅದೇ ಅಭಿಮಾನಿಗಳು. ಯಾವತ್ತೂ ನಮ್ಮನ್ನ ತುಂಬ ಹೃದಯದಿಂದ ನಮ್ಮನ್ನ ಪ್ರೀತಿಸೋರು, ಹರಿಸೋರು, ಆಶೀರ್ವಾದ ಮಾಡೋರು ಇಲ್ಲೂ ಒಂದಷ್ಟು ಜನ ಬಂದಿದ್ದಾರೆ ನನ್ನ ಫ್ಯಾನ್ಸು. ಥ್ಯಾಂಕ್ ಯು ಸೋ ಮಚ್. ಯಾವಾಗಲೂ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್
ಮೇಡಮ್ ನೀವೊಂದು ಮಾತು ಹೇಳಿದ್ರಿ ಆಗ್ಲೇ ಗುರು ಸರ್ ಯಶ್, ನೀವು ಒಂದಷ್ಟು ಮಾತುಗಳಿಂದ ನನಗೆ ಇನ್ನು ಜವಾಬ್ದಾರಿ ಹೆಚ್ಚಾಗಿದೆ. ನನ್ನ ಇನ್ನೂ 100% ಕೊಡುವಂತ ಪ್ರಯತ್ನ ಮಾಡ್ತೀನಿ. ಇನ್ನು ಯಾವಾಗಲೂ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರುವಂತ ಪ್ರಯತ್ನಗಳು ಆಗ್ತಾನೆ ಇರುತ್ತೆ. ಅಂಡ್ ಗಿರೀಶ್ ಸರ್, ನಿಮ್ಮ ಜೊತೆ ಒಂದು ಇಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ಇಂಟೆಲೆಕ್ಚುಯಲ್ ಪರ್ಸನ್ ಅಂತ ಹೇಳ್ಬೋದು ನಿಮ್ನ. ತುಂಬಾ ವಿಷಯಗಳಿದೆ ಗುರು ಸರ್ ಅಲ್ಲಿ, ಗಿರಿ ಸರ್ ಅಲ್ಲಿ. ಸೊ ಇವ್ರ ಜೊತೆ ಕೆಲಸ ಮಾಡ್ತಿರೋದು ಬಹಳ ಹೆಮ್ಮೆ ಅಂತ ಅನಿಸ್ತದೆ. ಅಂಡ್ ಗುರು ಸರ್, ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಟ್ಸ್ ಅ ಗ್ರೇಟ್ ಹಾನರ್ ಟು ವರ್ಕ್ ಇನ್ ದಿಸ್ ಪ್ರೊಡಕ್ಷನ್ ಹೌಸ್. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಬಂದಿರೋದಕ್ಕೆ ನಮ್ಮ ಟೀಮ್ಗೆ. ಅಂಡ್ ಕೆ ಸರ್, 100 ಸಿನಿಮಾ ಅನುಭವ ಇರುವಂತ ಕ್ಯಾಮ್ರಾಮನ್ ಸರ್, ನಿಮ್ ಜೊತೆ ಆಕ್ಚುಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಅಂಡ್ ನನ್ನ ಎಲ್ಲ ಸ್ನೇಹಿತರು ಹಾಗೆ ಇಲ್ಲಿ ಬಂದಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಮೈ ಡಿಯರ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್, ಮೈ ಡಿಯರ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಟ್ ರಿಯಲಿ ಮೀನ್ಸ್ ಅ ಲಾಟ್. ನಾನು ಒಂದೇ ಒಂದು ಮಾತಿಗೆ ನೀವು ಬಂದು ನನಗೋಸ್ಕರ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ಬಿಗ್ ಬಾಸ್ ಜರ್ನಿಯಲ್ಲಿ ನಿಮ್ ಜೊತೆ ಒಟ್ಟಿಗೆ ಕಳೆದಿದ್ದೀನಿ. ಅಂಡ್ ಇವತ್ತಿಗೆ ಸಿನಿಮಾ ಹೆಚ್ಚಾಗಿ ಹೇಳ್ಬೋದಾ ಸರ್? ಏನ್ ಹೇಳ್ಬೋದು ಕ್ಯಾರೆಕ್ಟರ್ಗೆ? ಅವೇ ಹುಚ್ಚ ಅಂತಾರೆ, ಡಿಕ್ಟೇಟರ್ ಅಂತಾರೆ, ಅಂದ್ರೆ ರಾಕ್ಷಸ ಅಂತಾರೆ, ಹಿ ಕಮ್ಸ್ ಫ್ರಮ್ ಅ ರಾಯಲ್ ಫ್ಯಾಮಿಲಿ ಅಂತಾರೆ. ಇದೆಲ್ಲವೂ ಎಲ್ಲರೂ ಅಂತಾರೆ. ಪ್ರತಿಯೊಬ್ಬ ಮನುಷ್ಯನಲ್ಲೂ ಎಲ್ಲಾ ಗುಣಗಳು ಇರುತ್ತಲ್ಲ ಸರ್. ಕೆಲವ್ರು ತೋರ್ಸ್ಕೊಂತಾರೆ, ಕೆಲವ್ರು ತೋರ್ಸ್ಕೊಳ್ಳಲ್ಲ. ಹಂಗೆ ಅಫ್ಕೋರ್ಸ್ ಸರ್, ಬರ್ಡೇ ಅಂತಂದ್ರೆ ಪ್ರತಿಯೊಬ್ಬರಿಗೂ ಸ್ಪೆಷಲ್ ಇದ್ದೇ ಇರುತ್ತೆ. ಅಂಡ್ ನನಗೆ ಇವತ್ತಿಗೆ ನನ್ನ ಬರ್ಡೇ ದಿನನೇ ಒಂದು ಏನೋ ಕ್ಯಾರೆಕ್ಟರ್ ಪಂಚ್ ಅಂತ ಅಂದ್ಬಿಟ್ಟು ಒಂದು ಇವೆಂಟ್ ಮಾಡ್ತಾ ಇರೋದು ಬಹಳ ಖುಷಿ ವಿಷಯ ಸರ್. ಲಾಸ್ಟ್ ಇಯರ್ ಅದಾಗ್ಲೇ ಹೇಳಿದಾಗ ಬಿಗ್ ಬಾಸ್ ಇಂದ ಬೇರೆ ರೀತಿನೇ ಲೈಫ್ ಚೇಂಜ್ ಆಯ್ತು. ಇವತ್ತಿಗೆ ನನ್ನ ಬರ್ಡೇಗೆ ಇನ್ನೊಂದು ರೀತಿ ಆಗ್ತಾ ಇದೆ. ಸೊ ಎಸ್ ಅದು ನಮ್ಮ ಪ್ರಸಾದನ ಕಲಾವಿದರಿಗೆ ಹೋಗುತ್ತೆ. ಥ್ಯಾಂಕ್ ಯು.